ಅಪ್ಪ ನೀರ್ ಬಂತು. ಅಮ್ಮ ಕೇಳಿದ ತಕ್ಷಣ ನೀರ್ ಕೊಟ್ಬಿಟ್ಯಾ? ಏನೋ ಅಂದ್ರೆ ಈ ದೇವರುಗಳೆಲ್ಲ ಸೇರಿ ಕೇಳಿದ ತಕ್ಷಣ ವರ ಕೊಟ್ರು, ಅಂದ್ರೆ ನೀರ್ ಕೊಟ್ರು. ಬಂದೆ ಸ್ನಾನ ಮಾಡಕ್ಕೆ ಈಗ ನೀರ್ ಬಂತು. ಅಕ್ಕ ಇವತ್ ತಿಂಡಿಗೇನಿರ್ಬೋದು? ಉಪ್ಪಿಟ್ಟು ಮಾಡಿದಾರ ಕಣ. ಅಯ್ಯೋ ಉಪ್ಪಿಟ್ಟ, ಅದಕ್ಕೆ ನನ್ನ ಅಮ್ಮ ಇಡ್ಲಿ ಮಾಡಿದ್ದು ಅನ್ಸತ್ತೆ. ಉಪ್ಪಿಟ್ಗೂ ಇಡ್ಲಿಗೂ ಏನೋ ಲಿಂಕು? ಅಕ್ಕ, ಅಮ್ಮ ಮೊನ್ನೆ ಮಿಕ್ಕಿದ ದೋಸೆ ಹಿಟ್ಟಲ್ಲಿ ನೆನ್ನೆ ಇಡ್ಲಿ ಮಾಡಿದ್ರು. ನೆನ್ನೆ ಇಡ್ಲಿ ಮಿಕ್ತು ಅಂತ ಇವತ್ತು ಉಪ್ಪಿಟ್ಟು ಮಾಡಿದ್ದಾರೆ. ಒಳ್ಳೆ ಕಂಜೂಸ್ ಅಮ್ಮ. ಸ್ಕಂದ, ಅಮ್ಮಂಗ ಹಂಗೆಲ್ಲ ಹೇಳ್ಬಾರ್ದು ಪುಟ್ಟ. ರೀ, ತಿಂಡಿ ರೆಡಿ ಇದೆ, ಬನ್ನಿ. ಅಮ್ಮ ಗಿರಿಜಾ, ನಮ್ ಸೋಮಶೇಖರ್ ಸೊಸೆ ಬಡಿಸೋದ್ರಲ್ಲಿ ತುಂಬಾ ಭೇದ ಭಾವ ಬಗೀತಾಳಂತೆ. ಅದಕ್ಕೆ ನಾನು ಸಿಕ್ಕಾಪಟ್ಟೆ ಬೈದ್ಬಿಟ್ಟೆ. ಬಾ ಅಮ್ಮ ಬಾ, ನಮ್ಮ ಮನೆಗೆ ಬಂದು ನಮ್ ಸೊಸೆ ನೋಡಿ ಬುದ್ಧಿ ಕಲ್ತ್ಕೊಂತಂದೆ. ತಾತ, ನೀವೇನೇ ನೈಸ್ ಮಾಡಿದ್ರು ಯೂಸ್ ಇಲ್ಲ. ಕೇಸರಿ ಬಾತ್ ಏನಿದ್ರು ಸ್ಕಂದನ್ ಟಿಫನ್ ಬಾಕ್ಸ್ಗೆ. ಅದೇನೋ ಡೈರಿಯಲ್ಲಿ ಸ್ವೀಟ್ ಕೊಟ್ಟು ಕಳಿಸ್ಬೇಕು ಅಂತ ಬರ್ದು ಕಳ್ಸಿದ್ದಾರೆ. ಮಾವ, ಶುಗರು 300 ದಾಟಿದೆ. ಮೊದ್ಲು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ಆಮೇಲೆ ನೋಡೋಣ. ತಿನ್ನೋ ವಯಸ್ಸಿಗೆ ಅನ್ನ ಸಿಗ್ಲಿಲ್ಲ, ಈಗ ಅನ್ನ ಇದೆ, ತಿನ್ನೋ ವಯಸ್ಸಲ್ಲ. ಕರ್ಮ ಕರ್ಮ. ತಾತ, ಅದು ಅನ್ನ ಅಲ್ಲ, ಉಪ್ಪಿಟ್ಟು. ಬೇಗ ಬೇಗ ತಿನ್ರಪ್ಪ, ಸ್ಕೂಲಿಗೆ ಲೇಟ್ ಆಗಲ್ವಾ? ಹೇ, ಉಪ್ಪಿಟ್ಟ ಪಲಾವ್ ಆದ್ರೂ ಮಾಡಕ್ ತಾನೆ? ಅಕ್ಕಿ 2 ದಿನಕ್ಕೆ ಆಗೋಷ್ಟಿದೆ. ಪಲಾವ್ ಎಲ್ಲಿಂದ ಮಾಡ್ಲಿ? ಅಲ್ಲ, ಬಿಸಿ ಬೇಳೆ ಬಾತ್ ಆದ್ರೂ ಮಾಡ್ಬೋದಾಗಿತ್ತಾ? ಬಿಸಿಬೇಳೆ ಬಾತ್ ಮಾಡಕ್ಕೆ ಅತ್ಲಕ್ ತರಕಾರಿನೂ ಇಲ್ಲ, ಇತ್ಲಕ್ ಬೇಳೆನೂ ಇಲ್ಲ. ಅಲ್ವೇ, ಇಡ್ಲಿನೋ ದೋಸೆ ಅದಾದ್ರೂ ಮಾಡ್ಬೋದಾಗಿತ್ತಾ? ದೋಸೆ ಮಾಡೋಣ ಅಂತಾನೆ ಅನ್ಕೊಂಡೆ ರೀ, ಆದ್ರೆ ಏನ್ ಮಾಡೋದು, ಮಿಕ್ಸಿ ಕೆಟ್ಟೋಗಿದೆ. ಏನ್ರಲ್ಲಿ ರುಬ್ಲಿ? ಸರಿ ಬಿಡು, ಉಪ್ಪಿಟ್ಟನೆ ಅಡ್ಜಸ್ಟ್ ಮಾಡ್ಕೊಂಡು. ಲೇ, ಇದೇನಿದು ಕೇಸರಿ ಬಾತ್ನ ಒಳ್ಳೆ ಉಪ್ಪಿನಕಾಯಿ ತರ ಹಾಕಿದ್ಯಾ? ನನಗೆ ಅದೂ ಇಲ್ಲ. ಸುಮ್ನೆ ಇರಪ್ಪ, ನೋಡೋಣ ಅಂದ್ರೆ ಒಂದ್ ಗೋಡಂಬಿನೂ ಕಾಣಿಸ್ತಾ ಇಲ್ಲ. ಗೋಡಂಬಿ? ಗೋಡಂಬಿ ಇರಕ್ಕೆ ಇದು ವಿಠಲ್ ಅವ್ರ ಮನೆ ಅಲ್ಲ. ಒಳ್ಳೆ ಸಮಯಕ್ಕೆ ತಂದೇನಮ್ಮ. ಮಾವ, ಮಕ್ಳೆದ್ರಿಗೆ ನನ್ ಗಂಡಂಗ್ ಬೈಬೇಡಿ ನೀವು. ಏನಮ್ಮ ನೀನು ಹೀಗಳ್ತೀಯ? ನೀನು ನಿನ್ನ ಗಂಡನ್ನ ಉಗಿದು ಉಪ್ಪಾಕಿ ಮಂಗಳಾರತಿ ಮಾಡ್ತೀಯ, ತೀರ್ಥ ಕೊಡೋನ್ ತಪ್ಪು ಅಂತ ಹೇಳ್ತೀಯಲ್ಲಮ್ಮ. ಹಾಗಲ್ಲ ಮಾವ. ಮತ್ತೆ ಪಾಪ ಅವ್ರದ್ದು ಏನು ತಪ್ಪಿಲ್ಲ. ನಾನು ಗುರುಗಳ ಹತ್ರ ಮಾತಾಡ್ದೆ. ಅವ್ರ ಗ್ರಹಗತಿ ಚೆನ್ನಾಗಿಲ್ವಂತೆ. ಯಾರು ಗುರುಗಳದ? ಅಲ್ಲ ಮಾವ, ನಮ್ಮ ಯಜಮಾನ್ರದ್ದು. ಅದಕ್ಕೆ ಇನ್ನೊಂದ್ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ನೀವು ಎಲ್ರ ಎದುರುಗಡೆ ನನ್ ಗಂಡಂಗ್ ಬೈದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಆಯ್ತಮ್ಮ, ಇನ್ಮೇಲೆ ಎಲ್ರದ್ರಿಗೂ ಬೈಯಲ್ಲ. ಒಬ್ಳೆ ಸಿಕ್ತಾಗ ಬೈ ಬಂದಾಗ ಬೈದ್ ಬಿಡ್ತೀನಿ. ಮಾವ ತಮಾಷೆಗಂದ ಕಣಮ್ಮ. ಏನ್ ಮಾಡ್ತಿದ್ದೀರಾ ಮಾವ? ಏನಿಲ್ಲಮ್ಮ, ಏನಿಲ್ಲಮ್ಮ. ಕೊಡಿಲಿ. ಕೆಲ್ಸದ ಅಡ್ವರ್ಟೈಸ್ಮೆಂಟ್ಗೆ ಮಾರ್ಕ್ ಮಾಡ್ತಾ ಇದ್ದೀರಾ? ನಿಜ ಹೇಳಿ, ಏನ್ ಮಾಡ್ತಿದ್ದೀರಾ ನೀವು? ನೋಡಮ್ಮ, ಮನುಷ್ಯನ ಜೀವನ ಸೈಕಲ್ ಇದ್ದ ಹಾಗೆ. ಮಕ್ಕಳಿದ್ದಾಗ ತಂದೆ ತಾಯಿಗಳು ನೋಡ್ಕೋತಾರೆ, ವಯಸ್ಸಾದ್ಮೇಲೆ ಮಕ್ಕಳು ತಂದೆ ತಾಯಿಗಳು ನೋಡ್ಕೋತಾರೆ. ಆದ್ರೆ ಈ ಮನೆಗೋಸ್ಕರ ನನ್ನ ಮಗ ಒಬ್ಬನೇ ಹಗಲು ರಾತ್ರಿ ದುಡಿತಾನೆ. ನಾನೆಲ್ಲಿ ಅವ್ರಿಗೆ ಭಾರ ಆದ್ನೋ ಅಂತ ನನ್ನ. ಏನ್ ಮಾತು ಅಂತ ಆಡ್ತಾ ಇದ್ದೀರಾ ಮಾವ? ಅದಕ್ಕೋಸ್ಕರ ಈಗ ಕೆಲಸ ಹುಡುಕ್ತಾ ಇದ್ದೀರಾ? ನೋಡಿ ಮಾವ, ನಮ್ಗೆ ಸ್ಕಂದ ಪ್ರಾಣಿ ಹೇಗೋ ನೀವು ಹಾಗೇನೆ. ಸುಮ್ನೆ ಮಕ್ಳ ತರ ಮನೇಲಿ ಇದ್ಬಿಡಿ ನೀವು. ಬಿಟ್ರೆ ನನ್ನೇ ತೊಟ್ಲಲ್ಲಿ ಹಾಕಿ ತೂಗ್ಬಿಡ್ತೀಯ ನೀನು. ಆಯ್ತಮ್ಮ, ಆ ಭಗವಂತ ನನ್ನ ಮಗನ ಮೇಲೆ ಅದ್ಯಾವಾಗ ಕಣ್ಣು ಬಿಡ್ತಾನೋ ಏನೋ.
ಭಗವಂತ ಭೂಮಿಗೆ ಬಂದ ಭಗವಂತ ಭೂಮಿಗೆ ಬಂದ ಭಗವಂತ ಭಗವಂತ. ರೀ ರಾಜ ಚಡ್ಡಿ ಮತ್ತು ಪನಿ ಅಂಗಡಿ ಇದನ್ನ ಹೊರಗೂ ಹಾಕೋ. ಎಲ್ಲ ನನ್ನ ಕರ್ಮ. ನಿತ್ಯಲ್ಲೂ ಕೆಲ್ಸದ ಬಗ್ಗೆನೇ ಕನ್ವರ್ಸ್ತಾ ಇರ್ತಾರೆ. ರೀ ಸರ್ ಕರೆಂಟ್ ಬಿಲ್ ಕಟ್ಟಿದ್ದೀನಿ ಸರ್, ಪ್ಲೀಸ್ ಸರ್. ಮಿಸ್ಟರ್ ಶಿವಪ್ರಸಾದ್. ಗುಡ್ ಮಾರ್ನಿಂಗ್ ಸರ್. ನೀನಾ? ನಾನೇ. ರೀ ಮಳೆ ಬರೋ ಹಾಗಿದೆ, ಮೇಲ್ಗಡೆ ಬಟ್ಟೆ ಒಣಗಾಕಿದ್ದೀನಿ, ಹೋಗಿ ತಗೊಂಡ್ ಬನ್ರಿ. ನನ್ಗೊಬ್ಳಿಗೆ ಹೋಗಿ ಭಯ ಆಗುತ್ತೆ. ನಿನಗೆ ಮಾತ್ರ ಭಯನಾ? ನಿಮ್ಗೂ ಭಯನಾ? ಏನಂದೆ? ಭಯನಾ? ನಾವು ಆಗ್ಲೇ ಪರೋಡಿ ಅಮ್ಮನಿಗೆ ಮಾತು ಕೊಟ್ಟೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಇಲ್ಲ ಅಂದ್ರೆ ನಾನು ಗೊತ್ತಲ್ಲ. ಅಯ್ಯೋ ಆಯ್ತು ರೀ, ಈಗ ಹೋಗಿ. ಮನೆ ಮೂಲೆನೂ ಸರಿಯಾಗಿ ಅಣತೆ ಮಾಡಿ, ಒಂದು ಸಣ್ಣ ಜಾಗನೂ ಬಿಡಬೇಡಿ. ಹೋಗಳ್ತಾ ಮಾಡಿ. ಸೌಕರ್ಯ ಶಿವಪ್ಪರ್ದು ಮನಿ ಖಾಲಿ ಮಾಡ್ತಕತ್ತೀರೇನ್ರಿ? ನಿನಗೆ ಯಾಕೋ ಅದೆಲ್ಲ ಕೆಲಸ ನೋಡು. ಸೋದತಿ ಅಲ್ಲವಾ? ಯಾರು ನೀವು? ಹಲೋ ಸರ್, ಎಕ್ಸ್ಕ್ಯೂಸ್ ಮೀ. ಅಲ್ಲ ನಿಮ್ಮನ್ನೇ ಕೇಳ್ತಿರೋದು. ರೇ ಸ್ವಾಮಿ, ಎಕ್ಸ್ಕ್ಯೂಸ್ ಮೀ ಸರ್, ಏನ್ ಮಾಡ್ತಾ ಇದೀರಾ ನೀವು? ಶಿವು ನಮ್ ಕಡೆಯವರೇನೆ. ಗಿರಿ ಓನರ್ ಬಂದಾರೆ, ಕಾಫಿ. ಹಾರಿ ತಂದೆ. ಗಿರ್ಜಮ್ಮ, ಕಾಫಿ ಬೇಡ ಶಿವು. ಈಗ ಬರ್ತಾ ನಮ್ಮ ವಿಠಲ್ ಅವ್ರ ಮನೆಯಲ್ಲಿ ಇಲ್ಲೇ ಬಾದಾಮಿ ಅಲೆ ಕುಡ್ಕೊಂಡ್ ಬಂದಿದ್ದೀನಿ. ಕಾಫಿ ಬೇಡಮ್ಮ. ಸರ್ ಇದೆಲ್ಲ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಏನಿಲ್ಲ ಶಿವು, ಇದು ನಮ್ಮ ತಾತನ ಪ್ರಾಪರ್ಟಿ. ಮುಂದಕ್ಕೆ ಮಾರಿದ್ರು ಮಾರಬಹುದು, ಅದಕ್ಕೆ ಅಳತೆ ಮಾಡಿಸ್ತಾ ಇದೀನಿ ಡಾಕ್ಯುಮೆಂಟ್ಗೋಸ್ಕರ. ಅಣ್ಣ, ನೀವ್ ಹೀಗೆ ಇದ್ಕಿದಾಗೆ ಹೇಳ್ಬಿಟ್ರೆ ನಾವ್ ಎಲ್ಲಿ ಅಂತ ಹೋಗೋದು? ಇದ್ದಕ್ಕಿದ್ದಂಗೆಲ್ಲ ಏನೂ ಇಲ್ಲಮ್ಮ. ಈಗ ಬರೀ ಮೆಜರ್ಮೆಂಟ್ ಅಷ್ಟೇ. ಮಾರಂಗಿದ್ರೆ ಮೊದಲೇ ತಿಳಿಸ್ತೀನಿ. ಅಲ್ಲ ಸರ್, ಸುಮಾರು 20 ವರ್ಷದಿಂದ ನಾವ್ ಇದೇ ಮನೇಲಿ ಇದೀವಿ. ನಮ್ಮ ಮದುವೆ ಆಗಿದ್ದು ಇಲ್ಲೇ. ಮಕ್ಕಳಿಗೆ ಸ್ಕೂಲ್ಗೆ, ಕಾಲೇಜ್ಗೆ ಹತ್ರ, ಅಪ್ಪನ ಆಸ್ಪತ್ರೆಗೆ, ದೇವಸ್ಥಾನಕ್ಕೆ, ರೇಷನ್ ಅಂಗಡಿಗೆ ಎಲ್ಲ ಹತ್ರ. ಈಗ ಇದಕ್ಕಿದ್ದಾಗ ನೀವ್ ಈ ರೀತಿ ಹೇಳಿದ್ರೆ ಏನ್ ಶಿವು, ನಾನೇನು ಈಗ್ಲೇ ಮನೆ ಖಾಲಿ ಮಾಡ್ಬೇಕು ಅಂತ ನಾ ಹೇಳ್ದೆ. ಮುಂದಕ್ಕೆ ಮಾರ್ಬಹುದು, ನೀವು ಮೆಂಟಲಿ ಪ್ರಿಪೇರ್ ಆಗಿರ್ಲಿ ಅಂತ ಹೇಳ್ದೆ ಅಷ್ಟೇ. ಮಿಸ್ಟರ್ ಶಿವಪ್ರಸಾದ್, ಹೋದ್ರಿ ಅದನ್ನ ಇಂದ
ಇಂದಾಗೆ ಫ್ರಮ್ ಟು ಇದೆಲ್ಲ ಬಿಟ್ಟು ಮೇನ್ ಮಾಡ್ರು ಹೋದ್ರೆ. ಸರಿ ಸರಿ ಸರ್. ಮಾನ್ಯರೇ, ವಿಷಯವೇನೆಂದರೆ ರಾಜ ಚಡ್ಡಿಗಳು ಗುಣಮಟ್ಟ ಇತ್ತೀಚೆಗೆ ತೀರಾ ಹದಗೆಟ್ಟಿದ್ದು, ಗ್ರಾಹಕರಾಗಲಿ ಅಂಗಡಿ ಮಾಲೀಕರಾಗಲಿ ಚಡ್ಡಿ ಹಾಕಿಕೊಳ್ಳಲು ಆಸಕ್ತಿ ತೋರುತ್ತಿಲ್ಲ. ಸರ್, ಇಲ್ಲಿ ಒಂದು ಪದ ಮಿಸ್ ಆಗಿದೆ. ನಮ್ಮ ಕಂಪನಿ ಚಡ್ಡಿ ಹಾಕಿಕೊಳ್ಳಲು ಆಸಕ್ತಿ ತೋರುತ್ತಿಲ್ಲ ಅಂತ ಇರಬೇಕಿತ್ತು. ಹಾಗಾಗಿ ತಾವು ನಮ್ಮ ಗುಣಮಟ್ಟದ ಮೇಲೆ ಗಮನ ಹರಿಸಿದರೆ ಮತ್ತೊಮ್ಮೆ ನಾವು ಮಾರುಕಟ್ಟೆಯಲ್ಲಿ ನಂಬರ್ 1 ಆಗುತ್ತೇವೆ. ಇಲ್ಲವಾದಲ್ಲಿ ಕಂಪನಿಗೆ ಬೀಗ ಹಾಕಬೇಕಾಗಬಹುದು ಎಂದು ನನ್ನ ಭಾವನೆ. ಸರ್, ಇದು ನಾನೇ ಬರೆದಿದ್ದು. ಏನ್ ದೊಡ್ಡ ಲಾಡ್ ಲಬಡ್ದಾಗ್ ನೀನು ಏನ್ ಅನ್ಕೊಂಡಿದ್ಯಾ? ನಮ್ ಕಂಪ್ನಿ ಅನ್ನ ತಿನ್ಕೊಂಡು ನಮ್ ಕಂಪ್ನಿಗೆ ಬಾಗ್ಲಾಕ್ಬೋದು ಅಂತ ನಮ್ ಓನರ್ಗೆ ಹೇಳ್ತೀಯಾ? ನಿನ್ನಂತ ಕಂಪ್ನಿ ಕೆಲಸ ಕೊಟ್ಟಿದ್ದಕ್ಕೆ ಅನ್ನ ತಿನ್ಕೊಂಡಿದ್ಯಾ? ಇಲ್ಲಾಂದ್ರೆ ಕಲ್ಲು ಮಣ್ಣು ತಿನ್ಬೇಕಾಗಿತ್ತು. ತಿರ್ಪೆನೂ ಯಾರು ಹಾಕಲ್ಲ ನಿಂಗೆ. ಸರ್ ಪ್ಲೀಸ್ ಸರ ಮಾತಾಡಿ, ನೀವು ನನ್ಗೆ ಅವಮಾನ ಮಾಡ್ತಾ ಇದ್ದೀರಾ. ಸತ್ಯ ಹೇಳಿದ್ರೆ ಹೀಗೆಲ್ಲ ಬೈಬಾರ್ದು ಸರ್. ಯಾವ್ದೋ ಸತ್ಯ? ನಾನ್ಸೆನ್ಸ್. ಕೆಲಸ ಮಾಡಕ್ ಯೋಗ್ಯತೆ ಇಲ್ಲ, ನ್ಯಾಯ ನೀತಿ ಮಾತಾಡ್ತೀಯ. ಇನ್ನೊಂದು ನಮ್ಮ ಆಫೀಸಲ್ಲಿ ಕೆಲಸದಿಂದ ತೆಗೆದಾಕಿದ್ದೀನಿ. You are fired. ಹೋಗ್ತಾ ಇರು. ಪ್ಲೀಸ್ ಸರ್, ಹಾಗೆಲ್ಲ ಮಾಡ್ಬಿಡಿ ಸರ್. ನಡಿಯ ಆಚೆಗೆ. ಸರ್. ಶಿವ ಆದಿಯೋಗಿ ಭೂಮಿಗೆ ಬಂದ ಭಗವಂತ, ಮಹಾರುದ್ರ ಆನಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಭಗವಂತ ಆಯ್ತು ಸ್ವಾಮಿ, ನಿಮ್ಮನ್ನ ಶಿವ ಅಂತ ಒಪ್ಕೊಳ್ತೀನಿ. ಆದ್ರೆ ಶಿವ ನೋಡಕ್ ನಿಮ್ ತರ ಇರೋದಿಲ್ಲ ರೀ. ನಾನು ಅವನ್ನ ಪರ್ಸನಲ್ ಆಗಿ ನೋಡಿದ್ದೀನಿ. ನೀನ್ ನೋಡಿದ್ಯಾ? ಎಲ್ಲಿ? ಸಿನಿಮಾದಲ್ಲಿ, ಸೀರಿಯಲ್ ಅಲ್ಲಿ. ಪ್ರತಿ ಸೋಮವಾರ ನಮ್ ಫ್ರೆಂಡ್ಸ್ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಾರೆ, ಶಿವನ್ ಫೋಟೋ ಹಾಕ್ಬಿಟ್ಟು ಕೆಳಗಡೆ ಗುಡ್ ಮಾರ್ನಿಂಗ್ ಅಂತ. ಅಷ್ಟೇ ಯಾಕೆ, ನಮ್ಮನೆ ದೇವ್ರ ಮನೆಯಲ್ಲಿ, ನಮ್ಮನೆ ಕ್ಯಾಲೆಂಡರ್ ಅಲ್ಲಿ ಎಲ್ಲಾ ಕಡೆ ಶಿವನ್ ಫೋಟೋ ನೋಡಿದೀನಿ ನಾನು. ಅದರಲ್ಲಿ ಶಿವ ಚರ್ಮ ಹಾಕೊಂಡಿರ್ತಾರೆ, ಚರ್ಮ. ನೀವು ನೋಡಿದ್ರೆ ರುದ್ರಾಕ್ಷಿ ಹಾಕೊಂಡಿರೋ 6 ಪ್ಯಾಕ್ ಮಾಡ್ಲಿದ್ದಂಗಿದ್ದೀರಾ. ನಿಮ್ಮನ್ನ ನೀವು ಶಿವ ಅಂತ ಹೇಳಿದ್ರೆ ನಾನು ಹೆಂಗ್ರಿ ನಂಬ್ಲಿ? ಶಿವಪ್ರಸಾದ್, ನಾನು ನಿರ್ಗುಣ, ನಿರಾಕಾರ, ಮನಸ್ಸಿನಂತೆ ಮಹಾದೇವ. ನನಗೆ ಯಾವುದೇ ಆಕಾರಗಳಿಲ್ಲ. ನೀವೆಲ್ಲ ನನ್ನನ್ನು ಹೇಗ್ ನೋಡ್ತೀರೋ ನಾನು ಹಾಗೆ ಬದಲಾಗ್ತೀನಿ. ಈಗೇನು ನನ್ನ ಮೈಯಲ್ಲಿ ಪ್ರಾಣಿ ಚರ್ಮ ಇರಬೇಕು ಅಂತ ಬಯಸ್ತಾ ಇದೆಯಲ್ವಾ? ಹಾಗೆ ಆಗಿ. ಅವನೇನೋ ಜಾದೂಗಾರ ಇರಬೇಕು. ಮ್ಯಾಜಿಕ್ ಎಲ್ಲ ಮಾಡ್ತಾವನ. ಬರೀ ಚರ್ಮ ಅಲ್ಲ, ಶಿವ ಅಂದ್ರೆ ಜಟಾಧರ. ಜಟೆಯಲ್ಲಿ ರುದ್ರಾಕ್ಷಿ, ಭಸ್ಮ. ಕತ್ತಲ್ಲಿ ಹಾವು.
ಪರಮಾತ್ಮ, ನಾನು ಯಾವತ್ತೂ ಮಂಡಿಗಾಲಲ್ಲಿ ಬೆಟ್ಟ ಹತ್ತಿಲ್ಲ. ಕನ್ಯಾ ತುಪ್ಪದಲ್ಲಿ ನಿನಗೆ ಅಭಿಷೇಕ ಮಾಡಿಲ್ಲ. ಬಿಲ್ವಪತ್ರ ಅರ್ಪಿಸಿಲ್ಲ. ಒಂದೇ ಒಂದಿನಾನು ಸರಿಯಾಗಿ ಜಾಗರಣೆನೂ ಮಾಡಿಲ್ಲ. ಅಂಥದ್ರಲ್ಲಿ ನನಗೆ ನೀನ್ ದರ್ಶನ, ನನಗೆ ಯಾಕಪ್ಪ ದರ್ಶನ ಕೊಟ್ಟೆ? ಯಾಕೆ ಯಾಕೆ ವೈಮಿ ಇದನ್ನೆಲ್ಲ ಮಾಡಿದ್ರೆ ನಾನ್ ಸಿಗ್ತೀನಿ ಅಂತ ಹೇಳಿದ್ನ? ಅಲ್ಲ ಶಿವಪ್ಪ, ನನ್ನ ಹೆಂಡತಿ ಪ್ರತಿದಿನ ಪ್ರತಿ ಕ್ಷಣ ನಿಂದೆ ಧ್ಯಾನ ಮಾಡ್ತಿರ್ತಾಳೆ, ಜಪ ಮಾಡ್ತಿರ್ತಾಳೆ, ಎಲ್ಲಾ ವ್ರತಗಳು ಮಾಡ್ತಾ ಇರ್ತಾಳೆ. ಒಂದೇ ಒಂದು ದೇವಸ್ಥಾನನೂ ಬಿಡಲ್ಲ. ಅಷ್ಟು ಭಕ್ತಿ ಅವಳಿಗೆ ನನ್ನ ಕಂಡ್ರೆ. ಅವಳನ್ನ ಬಿಟ್ಟು ನನಗೆ ಯಾಕಪ್ಪ ದರ್ಶನ ಕೊಟ್ಟೆ? ನಿನಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ ಕೇಳಿಸು. ನೀನ್ ಪೂಜೆ ಮಾಡ್ಲಿಲ್ಲ, ಜಪ ಮಾಡ್ಲಿಲ್ಲ, ವ್ರತ ಮಾಡ್ಲಿಲ್ಲ, ಹಾಲು ತುಪ್ಪದಲ್ಲಿ ಅಭಿಷೇಕ ಮಾಡ್ಲಿಲ್ಲ, ಜಾಗರಣೆನೂ ಮಾಡ್ಲಿಲ್ಲ. ಅದ್ರ ಜೊತೆಗೆ ನೀನು ಯಾರಿಗೂ ಮೋಸ ಮಾಡ್ಲಿಲ್ಲ. ನೀ ಎಷ್ಟೊತ್ತಿ ಬಂದೆ ಬರ್ತಿ? ನೀವು ನನ್ನ ಬಗ್ಗೆ ಗುಣಗಾನ ಮಾಡ್ತಿದ್ರಲ್ವಾ, ಆಗ್ಲೇ ಬಂದೆ. ಏನಂದ್ರಿ ನೀವು? ಹಾ, ನನ್ನ ಕೈ ರುಚಿ ಚೆನ್ನಾಗಿಲ್ಲ, ನನಗೆ ಅಡ್ಗೆ ಮಾಡಕ್ ಬರಲ್ಲ, ನಾನ್ ಮಾಡೋ ಅಡ್ಗೆ ನಿಮ್ ಗಂಟ್ಲಿಂದ ಇಳಿಯೋದೇ ಇಲ್ಲ. ಅಕ್ಕ ಮಾಡಿರೋ ಬಜ್ಜಿ ಬೋಂಡನ ತಗೊಬಂದು ನಾನ್ ನಿನಗೋಸ್ಕರ ಕ್ಯೂ ಅಲ್ಲಿ ನಿಂತ್ಕೊಂಡು ಕಟ್ಟಿಸ್ಕೊಂಡ್ ಬಂದೆ ಅಂತ ಬಿಲ್ಡಪ್ ತಗೋತಿದ್ರಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಹಂಗಂದೆ ಮರ್ತಿ? ಹಂಗೆ ಅಂದಿದ್ದು. ಗೌರಿ, ಕೇರಾಡಿ ಕಾಶಿನಾಥನ ಮೇಲೆ ಅನುಮಾನ ಪಡ್ತಿಲ್ಲ ಮರ್ತಿ. ಅದು ಯಾವುದೋ ಕೇಸ್ ಟೆನ್ಷನ್ ಅಲ್ಲ, ಬಾಯಿ ಮಿಸ್ಟೇಕ್ ಆಗಿ ಬಂದದ್ದು. ಅಕ್ಕನೆದ್ರು ಮರೀದಿ ತೆಗಿಬೇಡ ಮರ್ತಿ. ಮನೆಗೆ ಹೊರ ಮೇಲೆ ಸಮಾನ ಜಪ್ಪ, ನಾನೇನು ಬೇಡ ಅಂತಿಲ್ಲ. ನಿಂಗೆ ಎಂತ ಬೇಕು ಕೇಣ, ನಾ ಎಲ್ಲ ಕೊಡಿಸ್ತೆ. ಹೌದಾ? 5,000 ಇತ್ತದ್ರಲ್ಲ. ಅಕ್ಕ, 2 ಚೀಟಿ ದುಡ್ಡು 4,000 ಇದೆ, ಕಟ್ಬಿಡು. ಸರಿ, ಚೀಟಿ ದುಡ್ಡು ಕಟ್ಟಕ್ಕೆ ನಾಳೆ ಲಾಸ್ಟ್ ಡೇಟು, ನಾನು ಕಟ್ತೀನಿ ಬಿಡು. ಮತ್ತ 1,000 ನನ್ ಖರ್ಚಿಗಿರ್ಲಿ ರೀ. ಫಿಲಂ ಸಿಟಿಯಲ್ಲಿ ಶೂಟಿಂಗ್ ನಡೀತಿದೆ ಅಂತ ಹೇಳಿದ್ರಿ, ನನ್ನನ್ ಕರ್ಕೊಂಡು ಹೋಗಲ್ವಾ? ನಿನ್ನಲ್ದೆ ಇನ್ಯಾರನ್ನ ಕರ್ಕೊಂಡತ್ತೆ ಮರ್ತಿ. ಪಾಪ ನಡಿ. ಗಿರ್ಜಮ್ಮ, ಗರಿ ಬಜ್ಜಿ ಮಾಡಿಟ್ಟಿರಿ. ನಾವು ಹಿಂಗ್ ಹೋಗಿ ಹಾಂಗ್ ಬಂದು ಹಿಂಗ್ ತಿನ್ಕೊಂಡ ಹಾಗೆ ಹೋಗ್ಬಿಡ್ತಾ. ಸರಿ ಆಯ್ತು ಅಕ್ಕ, ಬರ್ತೀನಿ. ಹುಷಾರು. ಬರ್ತಾ ನನ್ನ ತಂಗಿ ಅವಳ ಗಂಡನ ಜೇಬಿಂದ ದುಡ್ಡು ತೆಗೆದು ಕೊಟ್ಲು. ನನ್ನ ಗಂಡ ಅದಕ್ಕೆ ಅವಕಾಶನೇ ಮಾಡಿಕೊಡಲ್ಲ. ಅವರೇ ಜೇಬಿಗೆ ಕೈ ಹಾಕಿ ದುಡ್ಡು ತೆಗೆದು ಕೊಟ್ಬಿಡ್ತಾರೆ. ಆದ್ರೆ ಅವ್ರ ಜೇಬಲ್ಲಿ ದುಡ್ಡೇ ಇರಲ್ಲ. ದೇವ್ರೆ, ಆದಷ್ಟು ಬೇಗ ನನ್ನ ಗಂಡನ್ಗೆ ಕೈ ತುಂಬಾ ದುಡ್ಡು ಬರೋ ಹಾಗೆ ಮಾಡಪ್ಪ. ದೇವ್ರೆ. ಬಾಯ್ಲೆ, ಈಗ ನನ್ನ ಸೊಸೆ ಮೆಣಸಿನ್ಕಾಯಿ ಬಗ್ಗಿ ತರ್ತಾಳಲ್ಲ, ಅದರಲ್ಲಿ ನನಗೂ ಪಾಲಿರಲಿ. ಮತ್ತೆ ಹೇಗೆ ನಡೀತಿದೆ ನಿನ್ನ ವ್ಯವಹಾರ? ನಮ್ದೇನು ಪೊಲೀಸ್ ಕೆಲಸ, ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡ್ತೀವಿ. ಅದ್ರಲ್ಲಿ ನಾನು ಗೊತ್ತಿತ್ತಲ್ಲ, 360 ಡಿಗ್ರಿಯಲ್ಲಿ ಯೋಚನೆ ಮಾಡ್ತೆ. ಕಣ್ಣು ಎದುರಿಗೆ ಕಾಣ್ತಾ ಇದ್ರು, ಹಿಂದ್ ಯಾರು ಸಣ್ಣಕ್ಕೆ ಹೆಜ್ಜೆ ಇಟ್ರೆ ಸಾಕು, ನನಗೆ ಗೊತ್ತಾಗ್ಬಿಡುತ್ತ. ಇವತ್ತು ಕೆಲಸ ಕಳ್ಕೊಂಡಿರೋ ಸುದ್ದಿನ ಹೇಗೆ ಹೇಳಲಿ ಅಂತ ಭಯ ಕಾಡ್ತಾ ಇತ್ತು. ಆದ್ರೆ ಆ ಭಗವಂತನೇ ಸಿಕ್ಬಿಟ್ನಲ್ಲ. ಮೊದ್ಲು ಆ ಸುದ್ದಿನ ಹೇಳ್ಬಿಡ್ತೀನಿ. ದೇವರು ಸಿಕ್ಕಿದ್ದ ಅಂತ ಹೇಳಿದ್ರೆ ನನ್ನ ಹೆಂಡತಿ, ನನ್ನಪ್ಪ ಎಷ್ಟು ಖುಷಿ ಪಡಬಹುದು. ಅಮ್ಮ, ಗಂಟ್ಲಕ್ಕ ಕೊರಕೊರ ಅಂತಿದೆ, ಸ್ವಲ್ಪ ಕುಡಿಯೋಕೆ ನೀರು ತುಂಬಮ್ಮ. ತಂದೆ ಮಾವ, ತಂದೆ. ಯಾಕಪ್ಪ ಇವತ್ತು ಗಾಡಿ ಮೀಟರ್ ಚೆಕ್ ಮಾಡೋಕ ಮೀಟರ್ಲೇನಾ?
ನಾನು ಯಾರನ್ನ ಮೀಟ್ ಮಾಡಿದೆ ಅನ್ನೋ ಮ್ಯಾಟ್ರ್ ನಿನ್ಗೆ ಗೊತ್ತಾದ್ರೆ ನಿನ್ನ ಮೀಟ್ರೇ ಆಫ್ ಆಗ್ಬಿಡುತ್ತೆ. ಏನು ಭಗವಂತನ ಮೀಟ್ ಮಾಡ್ಕೊಂಡು ಬಂದ? ಹೌದು. ಅಪ್ಪ ಏನಾಯ್ತು? ಏನದು ಬಾಯಲೆ? ನೋಡು ಕಾಶ್ಮೀರ ಬಂದಿದ್ದಾನೆ. ಭಗವಂತ ನೀನು ಅದು ನಮ್ಮನೇಲಿ ನಿನ್ ಜೊತೆ ಮಾತಾಡೋದಕ್ಕೆ ಯಾರು ಇಲ್ಲ ಅಂದ್ಯಲ್ಲ, ಅದಕ್ಕೆ ನಾನ್ ಬಂದೆ. ಏನೇ ಇದ್ರು ಹಂಚ್ಕೋ. ಆಹಾ, ಏನ್ ಗೊತ್ತಾ ಭಗವಂತ, ನಮ್ಮವ್ರು ಯಾರು ಇಲ್ವಲ್ಲ ಅಂತ ಅನ್ಕೊಳ್ಳೋ ಟೈಮಲ್ಲಿ ನಮ್ ಮಾತ್ ಕೇಳಿಸ್ಕೊಳಕ್ ಒಬ್ರು ಇದಾರಲ್ಲ ಅಂತ ಗೊತ್ತಾದ್ರೆ ಅದೊಂಥರ ಫೀಲು. ಏನ್ ಗೊತ್ತಾ ಭಗವಂತ, ಇವತ್ ನಿನ್ ಸಿಕ್ಕ ಖುಷಿನ ನಮ್ಮ ಮನೆಯವ್ರ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದೆ. ಆದ್ರೆಲ್ಲರೂ ಬ್ಯುಸಿ ಇದಾರೆ. ಈ ಮಧ್ಯೆ ಟೆನ್ಷನ್ ಬೇರೆ. ಇರುವ ಭಾಗ್ಯವನ್ನೆನೆದು ಬಾರನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ. ಓ, ನಿನಗೂ ಫಾರ್ವರ್ಡೆಡ್ ಮೆಸೇಜ್ಗಳು ಬರುತ್ತೆ ಅಂತ ಆಯ್ತು. ಆದ್ರೆ ನೀನ್ ಏನ್ ಹೇಳ್ದೋ ಅರ್ಥ ಆಗ್ಲಿಲ್ಲ. ಈಗ ನಾನ್ ಹೇಳಿದ್ದಕ್ಕೂ ನೀನ್ ಹೇಳ್ತಾ ಇರೋದಕ್ಕೂ ಏನ್ ಲಿಂಕು ಅಂತ ಗೊತ್ತಾಗ್ಲಿಲ್ಲ. ಭಗವಂತ, ನನ್ ವೈಫು ಪರಿಚಯ ಮಾಡಿಸ್ತೀನಿ ಇರು. ಅಷ್ಟೊತ್ತಿಂದ ಹೀಗೆ ಕೂತಿದ್ದೀರಾ ನೀವು? ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ, ಧರ್ಮಸ್ಥಳದ ಪ್ರಸಾದ ಕೊಡ್ತೀನಿ. ಅಯ್ಯೋ ಗಿರಿ, ಮೊದಲು ನನ್ನ ಮಾತು ಕೇಳಿಸ್ಕೊ. ನಾನಿವತ್ತು ದೇವರನ್ನ ನೋಡ್ದೆ. ರೀ, ನನ್ನ ಬಿಟ್ಟು ಒಬ್ರೇ ದೇವಸ್ಥಾನಕ್ಕೆ ಹೋಗಿದ್ರಾ? ಕರೆದಿದ್ರೆ ನಾನು ಬರ್ತಾ ಇರ್ಲಿಲ್ವಾ? ಅಯ್ಯೋ, ದೇವಸ್ಥಾನದಲ್ಲಿರೋ ದೇವರಲ್ಲ, ನಾನಿವತ್ತು ಸಾಕ್ಷಾತ್ ಭಗವಂತನೇ ನೋಡ್ದೆ. ಓ, ಭಗವಂತ ನನಗೂ ಫೋನ್ ಮಾಡಿದ್ದ. ನಾನು ಕೆಲ್ಸದಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇದ್ದೀನಿ, ಆಮೇಲೆ ಸಿಗ್ತೀನಿ ಅಂತ ಹೇಳ್ದೆ. ಹೋಗಿ ಸ್ನಾನ ಮಾಡ್ಕೊಂಬನ್ರಿ. ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡು, ನನ್ ಕಣ್ಣಿಗೆ ದೇವ್ರ ಕಾಣಲ್ಲ, ಇವ್ರ ಕಣ್ಣಿಗೆ ಕಾಣಿಸ್ಕೊಂಡ್ಬಿಟ್ನಂತೆ. ಒಳ್ಳೆ ಕತೆ. ಏನ್ ಜನ ರೇ, ಭಗವಂತ ಇದಾನೆ ಅಂದ್ರೆ ನಂಬ್ತಾರೆ, ಭಗವಂತ ಸಿಕ್ಕಿದ ಅಂತ ಹೇಳ್ತಾ ಇದೀನಿ, ನಂಬ್ತಾನೆ ಇಲ್ವಲ್ಲ. ಎಲ್ರಿಗೂ ದೇವ್ರು ಸಿಗೋದಿಕ್ಕೆ ಎಲ್ರೂ ಶಿವಪ್ರಸಾದ್ ಅಲ್ವಲ್ಲ. ಥ್ಯಾಂಕ್ಸ್. ಏನ್ ಶಿವಪ್ರಸಾದೋ ಏನೋ, ಇವತ್ ನನ್ ಗ್ರಾಚಾರ ಕೆಟ್ಟಿದ್ದಿದ್ರೆ ನೇರ ನಿನ್ ಪಾದನೆ ಸೇರ್ಬಿಡ್ತಾ ಇದ್ದೆ. ಯಾಕೆ? ಅರೆ ಏನ್ ಯಾಕೆ ಅಂತ ಕೇಳ್ತಾ ಇದೀಯಾ? ಏನೋ ಗೊತ್ತಿಲ್ದೇ ಇರೋ ಒಂಥರ. ನನ್ ಮಗನ್ ಕೈಯಲ್ಲಿ ಲೋಡೆಡ್ ಗನ್ನು, ದೊಡ್ಡ ಅನಾಹುತ ಆಗ್ಬಿಡ್ತಾ ಇತ್ತು. ಸತ್ಯ, ಯಾರಿಗೇನೂ ತೊಂದರೆ ಆಗ್ಲಿಲ್ಲ. ಹೇ, ನಮ್ಮನ್ನ ಸೇವ್ ಮಾಡಿದ್ದು ನೀನೇ ತಾನೇ? ನಾನೇನು ಮಾಡ್ಲಿಲ್ಲ ಶಿವಪ್ರಸಾದ್. ಇಲ್ಲಿ ನಡೆಯೋದಕ್ಕೆಲ್ಲ ನೀವೇ ಕಾರಣ, ನಾನಲ್ಲ. ಬರೋ ಸಂಬಳ ನಿನಗೆ ಸಾಲ್ತಿಲ್ಲ, ಅದಕ್ಕೆ ನೀನ್ ಕರೆಂಟ್ ಬಿಲ್ ಕಟ್ಟಿಲ್ಲ. ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಫ್ಯೂಸ್ ತೆಗೆದಿದ್ದಾರೆ. ಆ ಸಮಯದಲ್ಲಿ ಕತ್ಲಾಗಿದೆ. ಕತ್ಲು ಅಂದ್ರೆ ಭಯ ಪಡೋ ನಿನ್ ಮಗ ಹೆದರ್ಕೊಂಡು ಗನ್ನ ಕೈಯಿಂದ ಕೆಳಗ್ ಬಿಟ್ಟಿದ್ದಾನೆ. ಇಷ್ಟೇ ನಡೆದಿರೋದು. ಇದ್ರಲ್ಲಿ ನನ್ ಕೆಲಸ ಏನಿದೆ? ಅಂದ್ರೆ ನನ್ ಕರೆಂಟ್ ಬಿಲ್ ಕಟ್ಟದಿರೋದೇ ಒಳ್ಳೇದಾಯ್ತಲ್ವಾ? 3 ದಿನದಿಂದ ಕರೆಂಟ್ ಬಿಲ್ ಕಟ್ಟಕ್ಕೂ ನನಗಾಗ್ತಿಲ್ಲ, ಇದು ಒಂದು ಜನ್ಮನ ಅಂತ ನಿನಗ್ ನೀನೇ ಬೈಕೋತಿದ್ದೆ. ಏನು ಅಂತ ನೋಡ. ಅಯ್ಯೋ, ಯಾಕೆ ಗಿರಿ ಹೀಗೆ ನೋಡ್ತಾ ಇದ್ದಾಳೆ? ಈಗ ಒಪ್ಕೊಳ್ದೆ ಹೋದ್ರೆ ತುಂಬಾ ದೊಡ್ಡ ತಪ್ಪಾಗ್ಬಿಡುತ್ತೆ. ಗಿರಿ, ಇದರಲ್ಲಿ ನಂದೇನು ತಪ್ಪಿಲ್ಲ. ಆಕ್ಚುಲಿ ನಾನು ಮೊದಲೇ ಹೇಳಬೇಕು ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ಅದೇನಾಯ್ತು ಗೊತ್ತಾ, ನಮ್ಮ ಮ್ಯಾನೇಜರ್ ನನ್ನನ್ನು ಕರೆದು ಪ್ರಮೋಷನ್ ಕೊಟ್ರಾ? ಏನ್ ಆಡ್ಕೋತಾ ಇದೆಯಾ? ಇಲ್ಲ ರೀ, ಇಲ್ಲಿ ನೋಡಿ, ನಿಮಗ್ ಪ್ರಮೋಷನ್ ಸಿಕ್ಕಿದೆ ರೀ. ಇಲ್ಲಿ ಇದು ನನ್ನ ಪ್ರಮೋಷನ್ ಬಗ್ಗೆನೆ. ದೇವ್ರೆ, ಕಟ್ಬಿಟ್ಟಪ್ಪ. ಶಿವ, ಪ್ರಮೋಷನ್ ಸಿಕ್ತಾ? ನನ್ನನ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡ್ತಾರಂತೆ. ಪ್ರಮೋಷನ್ ಲೆಟರ್ ಕೊಡೋದಕ್ಕೆ ಖುದ್ದು ದೊಡ್ಡ ಬಾಸೆ ಬರ್ತಾರಂತೆ. ಏನು, ಪ್ರಮೋಷನ್ ಲೆಟರ್ ಕೊಡಕ್ಕೆ ದೊಡ್ಡ ಬಾಸೆ ಬರ್ತಿದಾರ ಈ ಕಾಲದವರು? ಹೌದಪ್ಪ, ಅದ್ ನಮ್ ಕಂಪ್ನಿ ರೂಲ್ಸ್. ಇಂಥ ಲೆಟರ್ಸ್ ಕೊಡೋದಕ್ಕೆ ಅವರೇ ಬರ್ತಾರೆ. ಅಯ್ಯೋ, ಜೀವನ ಪೂರ್ತಿ ನೀನು ಚಡ್ಡಿ ಮಾರ್ಕೊಂಡು ಜೀವನ ಮಾಡ್ತೀಯ ಅಂತ ತಿಳ್ಕೊಂಡಿದ್ದೆ. ಏನ್ರಿ ಹೇಳ್ತಾ ಇದ್ದೀರಾ? ದೇವ್ರ ಹತ್ರನೇ ಪ್ರಮೋಷನ್ ತಗೊಂಡು ದೇವ್ರಿಗೆ ಮುಡಿ ಕೊಡಲ್ಲ ಅಂತ ಹೇಳ್ತಿದ್ದೀರಲ್ಲ.
ಭಗವಂತ ಇಲ್ಲಿದ್ಯಾ? ಭಗವಂತ, ನನಗೆ ಪ್ರಮೋಷನ್ ಕೊಡ್ಸಿದ್ದು ನೀನೇನಾ? ಶಿವಪ್ರಸಾದ್, ಶ್ರದ್ಧೆ ನಿಂದು, ಶ್ರಮ ನಿಂದು, ಪ್ರಾಮಾಣಿಕತೆ ನಿಂದು. ನಿನಗೆ ಪ್ರಮೋಷನ್ ಸಿಕ್ಕಿದ್ದಕ್ಕೆ ಕಾರಣ ನೀನೇ. ಇದ್ರ ಮಧ್ಯೆ ನಾನೆಲ್ಲಿಂದ ಬಂದೆ? ಇದನ್ನ ನೀನ್ ಸಂಪಾದಿಸಿರೋದು, ನಾನಲ್ಲ. ಇದೆಲ್ಲ ದೇವ್ರು ಕೊಟ್ಟಿರೋದಲ್ಲ, ಸ್ವಂತ ನನ್ನ ಹಾರ್ಡ್ ವರ್ಕ್ ಇಂದ ಆಗಿರೋದು. ನೋಡ್ದ್ಯಾ ನಿನ್ನ ಗಂಡ ಎಷ್ಟು ಅಹಂಕಾರದಿಂದ ಮಾತಾಡ್ತಿದ್ದಾನೆ. ಅವನ ಅಹಂಕಾರಕ್ಕೆ ಆ ದೇವರೇ ಬುದ್ಧಿ ಕಲಿಸ್ತಾನೆ ನೋಡು. ಅವನ ಕೈಗೆ ಬಂದು ತುತ್ತು ಬಾಯಿಗೆ ಬರ್ದಂಗ ಆಗ್ಬಿಡುತ್ತೆ. ಇದು ಅಹಂಕಾರ ಅಲ್ಲ, ಸ್ವಾಭಿಮಾನ. ಅಯ್ಯೋ ದೇವ್ರೆ, ನಾನೇನಪ್ಪ ಮಾಡ್ಲಿ? ನಾನು ಏನ್ ಮಾಡ್ಲಿ ಅಂತ ಕೇಳಿದ್ಯಾ? ಯಾರ ಮಾತು ಕೇಳ್ಬೇಡ. ನಿನ್ ಪಾಡಿಗೆ ನೀನ್ ಮನೆಗೆ ಹೋಗು, ನನ್ ಪಾಡಿಗೆ ನಾನು ಆಫೀಸ್ ಹೋಗ್ತೀನಿ. ಬರ್ಲಾ? ಬಾಯ್ ಭಗವಂತ. ಗಿರ್ಜಮ್ಮ, ಮುಂದಾಗೋ ಅನಾಹುತಕ್ಕೆ ಮನೆಯವರೆಲ್ಲ ಸಿದ್ಧವಾಗಿರಿ. ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಲ್ಲೂ ಸಾಧ್ಯ ಇಲ್ಲ. ನಿನ್ನ ಗಂಡ ಮಾಡಿರೋ ತಪ್ಪಿಗೆ ಮನೆಯವರೆಲ್ಲ ಕಣ್ಣೀರು ಹಾಕ್ಬೇಕಾಗುತ್ತೆ, ನೆನ್ಪಿರ್ಲಿ. ತಪ್ಪಾಯ್ತು. ಸರ್, ಮನುಷ್ಯಂಗೆ ವಯಸ್ಸಾದ ಮೇಲೆ ಕೂಡ ಕಲಿಯೋದೊಂದು ಬಾಕಿ ಇರುತ್ತಂತೆ. ಅದನ್ನ ನಾನು ನಿನ್ನೆ ಶಿವಪ್ರಸಾದ್ ಹತ್ರ ಒಂದು ಪಾಠ ಕಲ್ತುಕೊಂಡೆ. ಅದೇ ಸತ್ಯಮೇವ ಜಯತೆ. ನಮ್ಮ ಕಂಪನಿ ಶುರುವಾಗಿ ಎಷ್ಟು ವರ್ಷ ಆಯಿತು? ಯಾರಾದರೂ ಒಬ್ಬ ಎಂಪ್ಲಾಯಿ ಬಂದು ನನ್ನ ಹತ್ರ ಸತ್ಯ ಮಾತಾಡಿದ್ದೀರಾ? ಎಲ್ಲ ಕಂಪನಿಗಳಲ್ಲೂ ಚಮಚಾಗಿರಿ ಮಾಡೋ ಜನ ಬೇಕಾಷ್ಟು ಜನ ಇರ್ತಾರೆ. ಅಂಥವ್ರ ಮಧ್ಯೆ ಪ್ರಾಮಾಣಿಕವಾಗಿ ದುಡಿದು ನ್ಯಾಯವಾಗಿ ನಡ್ಕೋತಾ ಇರೋ ನಮ್ಮ ಶಿವಪ್ರಸಾದ್ ನಮ್ಮ ಕಂಪನಿಲಿ ಇರುವವರೆಗೂ ನಮಗೆ ಲಾಸ್ ಅನ್ನೋದೇ ಇಲ್ಲ. ಅದಕ್ಕೋಸ್ಕರ ನಮ್ಮ ಶಿವಪ್ರಸಾದ್ನ ನಮ್ಮ ಕಂಪ್ನಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇನ್ನು ಮೇಲೆ ನಮ್ಮ ರಾಜ ಚೆಡ್ಡಿಗಳು ಬಿದ್ದರೆ ನಾನು ಸುಮ್ಮನಿರೋದಿಲ್ಲ ಅಂತ ಮ್ಯಾನೇಜರ್ ಡಿ ಲಿಂಗರಾಜ್ಗೆ ವಾರ್ನ್ ಮಾಡ್ತಾ ಇದ್ದೀನಿ. ಮಾರ್ಗಿ ಮೇಡಮ್, ಪ್ರಮೋಷನ್ ಲೆಟರ್ ಪ್ರಿಂಟ್ಔಟ್ ಎಲ್ಲ ಅದ ರೀ? ಪ್ರಿಂಟ್ಔಟಾ? ಸಾರಿ ಸರ್, ಐ ಫಾರ್ಗಾಟ್. ಚೆನ್ನಾಗಿ ನಿಮಗೆ ನಾನು ಮೇಲ್ ಕಳ್ಸಿದ್ನಲ್ಲ, ಎಲ್ರಿ ಪ್ರಿಂಟ್ಔಟು? ನನಗ ನಾನು ರಾಮಯ್ಯ ಕಳಿಸಿ ಪ್ರಿಂಟ್ಔಟ್ ತರ ಕೇಳಿದ್ದೆ. ರೀ ರಾಮಯ್ಯ, ಎಲ್ರಿ ಪ್ರಿಂಟ್ಔಟು? ಪ್ರಿಂಟ್ಔಟ್ ಈಗ ತರ್ತೀನಿ ಸರ್. ಕರೆಂಟ್ ಹೋಯ್ತು. ನೀನೇ ನಿಲ್ಲಿ. ಓ, ನಾನ್ ನೋಡು ನಿಮ್ಮನೆಗೆ ಬಂದು ನೀನೇ ನಿಲ್ಲಿ ಅಂತ ನಿನ್ನೇ ಕೇಳ್ತಾ ಇದ್ದೀನಿ. ದಡ್ಡ ನಾನು. ಭಗವಂತ, ಆ ಪಂಡಿತರು ಅದೇ ನನ್ ಕೂದಲಿಸ್ಕೊಂಡ್ರಲ್ಲ, ಅದು ನೀನೇ ತಾನೇ? ಆ ಪಂಡಿತ್ನಲ್ಲೂ ನಾನೇ, ಈ ಪಂಡಿತ್ನಲ್ಲೂ ನಾನೇ. ಮುಡಿ ಕೊಡಿ ಅಂತ ಅನ್ನೋ ನಿನ್ ಹೆಂಡತಿ ಒಳಗೂ ನಾನೇ, ಕೊಡಲ್ಲ ಅಂತ ಅನ್ನೋ ನಿನ್ನೊಳಗೂ ನಾನೇ.
ನನಗೆ ಹೆಲ್ಪ್ ಮಾಡಕ್ಕೆ ನೀನ್ ಬಂದೇ ಬರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಥ್ಯಾಂಕ್ ಯು ಹೆಲ್ಪಿಂಗ್ ಫಾರ್ ಮೀ. ಇವ್ರೇನು ಒಬ್ಬೊಬ್ರೆ ಮಾತಾಡ್ತಾ ಇದಾರಲ್ಲ. ಇತ್ತೀಚೆಗೆ ಈ ಚಾಳಿ ಜಾಸ್ತಿ ಆಗಿದೆ ಇವ್ರಿಗೆ. ಶಿವು, ನನ್ನ ಮಾತು ಕೇಳು. ಇಲ್ಲಿಂದ ಹೊರಟು ಇನ್ನು ಏನೇನ್ ಹರಕೆ ಕಾದಿದೆಯೋ ನಿನ್ ಹೆಂಡತಿ ಈ ಕಡೆನೆ ನೋಡ್ತಿದ್ದಾಳೆ. ಹೆಂಡ್ತಿನ ಮಾಡ್ತೀನಿ. ಫ್ರೆಂಡು ಅಂತ್ಯಾ ನಡ್ ನೀರಲ್ಲಿ ಕೈ ಬಿಟ್ಟು ಹೋಗ್ತಾ ಇದ್ಯಾ? ರೀ, ಯಾರ ಹತ್ರ ಮಾತಾಡ್ತಿದ್ದೀರಾ? ನಾನು ಗಮನಿಸ್ತಾನೆ ಇದ್ದೀನಿ. ನಿಮ್ಗೆ ನನ್ನ ಹತ್ರ ಮಾತಾಡಕ್ ಟೈಮ್ ಇರಲ್ಲ, ಆದ್ರೆ ಒಬ್ರೇ ಗುಣಕೊಂಡು ನಿಂತ್ಕೊಡಕ್ ಟೈಮ್ ಇರತ್ತಲ್ವಾ? ಅದೇ ಆ ವಿಠಲ್ ಅವ್ರನ್ನ ನೋಡಿ. ಅಯ್ಯ, ಅವನು ನೋಡಿ ನೋಡಿ ನನಗೆ ಸಾಕಾಗಿದೆ. ಈಗ ನಾನು ಆಫೀಸ್ಗೆ ಹೋಗ್ಲಾ ಬೇಡವಾ? ಹೋಗಿ. ಅಸಿಸ್ಟೆಂಟ್ ಮ್ಯಾನೇಜರು ಲೇಟಾಗಿ ಹೋಗ್ಬಾರ್ದು. ಅಪ್ಪ ಭಗವಂತ, ನನ್ ಗಂಡ ಮ್ಯಾನೇಜರ್ ಆದ್ರೆ ಮನೆಯಿಂದ ಆಫೀಸ್ ತನಕ ಮಂಡಿಗಾಲಲ್ಲೇ ಹೋಗ್ತಾರೆ ಅಂತ ಹರಕೆ ಕಟ್ಕೋತೀನಪ್ಪ. ದೇವ್ರೆ, ಎಲ್ರೂ ಮಲಗಿದ್ರೆ ಸಾಕಪ್ಪ. ಅವಾಗ ಯಾರು ಪ್ರಮೋಷನ್ ಲೆಟರ್ ಬಗ್ಗೆ ಕೇಳೋದೇ ಇಲ್ಲ. ಗಿರಿ, ನೀನಿನ್ನು ಮಲಗಿಲ್ವಾ? ಮಾವ, ನಿಮ್ ಮಗ ಬಂದಿದ್ದಾರೆ. ಬಂದ ಯಾಕಯ್ಯ ಲೇಟು? ಬರೋದು ಸ್ವಲ್ಪ ತಡ ಆಯ್ತಪ್ಪ. ದಡ್ಡ ನಿನ್ನೆ ಕಣೋ. ಅಲ್ಲ, ನಾನು ಕೇಳಿದ ಪ್ರಶ್ನೆನೂ ಅದೇ, ನೀನು ಕೊಟ್ಟ ಉತ್ತರನೂ ಅದೇ. ಹೌದಾ? ನಾನು ಹಾಗೆ ಹೇಳದ್ನ? ಮಾವ ಹೋಗ್ಲಿ ಬಿಡಿ, ದುಡಿಯೋ ಗಂಡ್ಸು ಸ್ವಲ್ಪ ಲೇಟ್ ಆಗಿರುತ್ತೆ. ರೀ, ಇವತ್ ನಿಮ್ ಸಂಬಳದ ಲೆಕ್ಕ ಹೇಳ್ತೀನಿ ಅಂತ ಹೇಳಿದ್ರಲ್ವಾ? ಸಂಬಳ ನೀವ್ ಅನ್ಕೊಂಡಂಗೆ 10,000 ಮಾಡಿದ್ರ ಬೋನಸ್ ಎಷ್ಟು ಕೊಡ್ತಾರಂತೆ? ಅದು ಅದಕ್ಕೆ ಯಾಕೋ ಮೀನಾಮೇಷ ಅನಿಸ್ತೀಯ? ನನ್ಗಂತೂ ಬೆಳಗ್ಗೆ ಯಾವಾಗತ್ತೋ ನನ್ನ ವಾಕಿಂಗ್ ಫ್ರೆಂಡ್ಸ್ ಎಲ್ಲ ನನ್ನ ಮಗ ಈಗ ದೊಡ್ಡ ಹುದ್ದಲ್ಲಿದ್ದಾನೆ ಅಂತ ಹೇಳ್ಕೋಬೇಕು ಅಂತ ನನ್ಗೆ ಆಸೆ ಆಗಿದೆ ಕಣೋ. ಅಯ್ಯೋ ಭಗವಂತ, ನಾನು ಇವಾಗ ನಿಜ ಹೇಳಿದ್ರೆ ಗ್ಯಾರಂಟಿ ನೊಂದ್ಕೋತಾರೆ. ಏನಪ್ಪಾ ಮಾಡ್ಲಿ? ಹೇಳ್ರಿ. ಅಯ್ಯೋ ಹೇಳ್ರಿ. ಹೇಳ್ತೀನಿ. ನೀನ್ ಹೇಳ್ದಾಗೆ ಸಂಬಳ 10,000 ಜಾಸ್ತಿ ಆಗಿದೆ. ಮತ್ತೆ ಬೋನಸ್? ಏನು 40,000 ಬೋನಸ್ ಕೊಡ್ತಾರ? 40,000? ಹೌದಪ್ಪ, ಆದಷ್ಟು ಬೇಗ ಕೈಗೂ ಬಂದ್ಬಿಡುತ್ತಂತೆ. ನೋಡಮ್ಮ, ನನ್ನ ಮಗ ತುಂಬಾ ದಣದ್ ಬಂದಿದ್ದಾನೆ. ಹೋಗಿ ಒಂದ್ ಲೋಟ ಬಿಸಿ ಬಿಸಿ ಕಾಫಿ ಮಾಡ್ತಾನೆ ಕೊಡಮ್ಮ. ಅಯ್ಯೋ, ಕಾಫಿ ಎಲ್ಲ ಏನ್ ಮಾವ, ಬಿಸಿ ಬಿಸಿಯಾಗಿ ಅಡ್ಗೆ ಮಾಡಿದೀನಿ, ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ರೀ, ನೀವು ಹೋಗಿ ಫ್ರೆಶ್ ಆಗಿ ಬಂದ್ಬಿಡಿ. ಆ ಕಡೆ ಅಲ್ಲಪ್ಪ, ಈ ಕಡೆ. ಆಂಜನೇಯ ತಂದೆ, ನಮ್ಮಪ್ಪ ಅಂತೂ ನಮ್ಮೆಲ್ಲ ಕಂಡ್ಬಿಟ್ಟಿಯಲ್ಲಪ್ಪ. ಅಯ್ಯೋ, ನಿನಗೆ ಕೋಟಿ ಕೋಟಿ ನಮಸ್ಕಾರ. ಇಷ್ಟು ದಿನ ನಾನು ಪೂಜೆ ಮಾಡಿದ್ದಕ್ಕೂ ಸಾರ್ಥಕ ಆಗೋಯ್ತು. ಅಯ್ಯೋ ಭಗವಂತ, ಇಲ್ದೇ ಇರೋ ಜಮೀನಲ್ಲಿ ಬರ್ದೇ ಇರೋ ಫಸಲಿಗೆ ಸುಗ್ಗಿ ಮಾಡ್ತಾ ಇದಾರಲ್ಲ, ಏನಾಗುತ್ತೋ ಏನ್ ಕತೆನೋ. ರೀ, ಯಾಕೆ ನಿದ್ದೆ ಬರ್ಲಿಲ್ವಾ? ಕೆಟ್ಟ ಕನ್ಸೇನಾದ್ರೂ ಬಿತ್ತಾ? ನಾವು ಮಿಡ್ಲ್ ಕ್ಲಾಸ್ನವರು ಕೆಟ್ಟ ಕನ್ಸ್ ಬಿದ್ರು ತಡ್ಕೊಂಡ್ಬಿಡ್ತೀವಿ. ಆದ್ರೆ ನಮ್ಮ ಹಣೆ ಬರೋಕ್ಕೆ ರಾತ್ರಿ ಹೊತ್ತು ಹಗಲ್ಗನ್ಸೇ ಬೀಳುತ್ತೆ. ಯಾಕೆಂದ್ರೆ ಅದು ನಿಜ ಆಗಲ್ವಲ್ಲ, ಅದಕ್ಕೆ. ಯಾಕ್ರಿ ಇಷ್ಟೊಂದು ಬೇಜಾರಲ್ಲಿದ್ದೀರಾ? ನಾನೇನಾದ್ರೂ ತಪ್ಪು ಮಾಡದ್ನಾ? ನೀನಲ್ಲ ಗಿರಿ. ಮತ್ತೆ ಅದು ನಿನಗೊಂದು ವಿಷಯ ಹೇಳ್ಬೇಕು. ನೀನ್ ಗಾಬರಿ ಆಗ್ಬಾರ್ದು. ಅಯ್ಯೋ, ಅಂತದೇನಾಯ್ತ್ರಿ? ಗಾಬರಿ ಆಗ್ಬಾರ್ದು ಅಂದ ತಕ್ಷಣ ಗಾಬರಿ ಆಗ್ತಾ ಇದೆಯಲ್ಲ. ಇನ್ನು ನನ್ನ ವಿಷಯ ಹೇಗೆ ಹೇಳಿ? ಗಣೇಶಾಯ ನಮಸ್ತಭ್ಯಂ ಜಗಸಿದಾಯಕಂ. ಸರಿ, ಗಾಬರಿ ಆಗಲ್ಲ. ಈಗ ಹೇಳಿ. ಅದು ನನಗೆ ಪ್ರಮೋಷನ್ ಸಿಕ್ಕಿದೆ ಅಂತ ಹೇಳದ್ನಲ್ಲ, ಪ್ರಮೋಷನ್ ಅನ್ನ ಹೋಲ್ಡ್ ಮಾಡಿದ್ದಾರೆ. ಅಯ್ಯೋ, ಯಾಕಂತೀರಿ?
ಅದೆಲ್ಲ ಆಫೀಸ್ ವಿಷಯ, ನನಗೆ ಸರಿಯಾಗಿ ಅರ್ಥ ಆಗಿಲ್ಲ. ಇನ್ ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ಆದ್ರೆ ನಿಮ್ಗೆ ಎಲ್ಲಿ ಬೇಜಾರಾಗುತ್ತೋ ಅಂತ 10,000 ಸಂಬಳ, 40,000 ಬೋನಸ್, ಅದು ಇದು ಅಂತ ಸುಳ್ಳು ಹೇಳ್ಬಿಟ್ಟೆ. ಅದು ನನಗೆ ಒಂಥರ ರೀ. ನಿಮ್ಗೆ ಅಷ್ಟೊಂದು ಸಂಬಳ ಬರುತ್ತಲ್ಲ ಅನ್ಕೊಂಡು ನಾನು ಏನೇನೋ ಕೇಳ್ಬಿಟ್ಟೆ ರೀ. ಸಾರಿ. ನೀನ್ ಯಾಕೆ ಸಾರಿ ಕೇಳ್ತೀಯ? ನೀನೇನ್ ತಪ್ಪು ಮಾಡಿದೆ? ನಂದೇ ತಪ್ಪು. ರೀ ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ರೀ ಈಗ ಅದನ್ನ ಬಿಡಿ, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ನೀವ್ ಅದನ್ನೇ ಯೋಚನೆ ಮಾಡ್ತಾ ಮನ್ಸ್ ಕೆಡ್ಸ್ಕೋಬೇಡ್ರಿ. ಆದ್ರಿ ನಾನೀಗ ಹೇಳಿದ ವಿಷಯನ ಒಂದು ಹೇಳೋದ್ ಬೇಡ. ಅವ್ರಿಗೇನಾದ್ರೂ ಹೇಳಿದ್ರೆ ಅವತ್ತು ಟೈಮಿಗೆ ಸರಿಯಾಗಿ ಎದ್ದು ಹೋಗಿದ್ರೆ ಆ ಒಳಚರಂಡಿ ಇಲಾಖೆನಲ್ಲಿ ಅಲಾರಾಮ್ ಹೊಡಿಲಿಲ್ಲಪ್ಪ. ಹೀಗೆ ಆಗತ್ತೆ ಅಂತ ನನ್ಗೂ ಗೊತ್ತು ರೀ. ನಾನೇನು ಹೇಳಲ್ಲ, ಸರಿನಾ? ಸರಿ, ನೆಮ್ಮದಿಯಾಗಿ ಮಲ್ಕೊಳ್ಳಿ. ಭಗವಂತ ನೀನೇ ದಾರಿ ತೋರ್ಸಪ್ಪ. ಅಲ್ವೇನೆಯ ಶಿವಪ್ರಸಾದ್? ನೀವು ಹಾಗೆ ಹೇಳಿದ್ಮೇಲೆ ನನಗೂ ಹಾಗೆ ಅನಿಸ್ತಾ ಇದೆ ಸರ್. ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ? ನಾಳೆಯಿಂದ ಟೈ ಹಾಕೊಂಡ್ ಬರ್ಬೇಕು, ನೆನಪಿರ್ಲಿ. ಹೋಗಿ ಕೆಲಸ ನೋಡ್ಕೋ. ಇಲ್ಲ ಸರ್, ಅದು ಇಲ್ಲ, ನಾನು ಹೇಳಿದ್ರು ಆಗಲ್ಲ ಅಂತೀಯಾ? ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಚಚೆ, ನಾನು ಹಾಗೆ ಹೇಳಕ್ ಬರ್ಲಿಲ್ಲ ಸರ್. ಟೈ ಮಧ್ಯಾಹ್ನದಷ್ಟೊತ್ತಿಗೆ ಒಣಗೋಗಿರುತ್ತೆ, ಲಂಚ್ ಬ್ರೇಕ್ ಅಲ್ಲಿ ಮನೆಗೆ ಹೋಗಿ ಕಟ್ಕೊಂಡ್ ಬರ್ತೀನಿ ಅಂತ ಹೇಳಕ್ ಬಂದೆ. ಲಂಚ್ ಟೈಮಲ್ಲಿ ಮನೆಗೆ ಹೋಗೋ ಡ್ರಾಮಾ ಎಲ್ಲ ಇಟ್ಕೊಬೇಡ. ಇವತ್ತೊಂದಿನ ಎಕ್ಸ್ಕ್ಯೂಸ್ ಕೊಟ್ಟಿದ್ದೀನಿ, ನಾಳೆಯಿಂದ ಟೈ ಹಾಕ ಬರ್ಬೇಕು. ನಾವು ಗೆಟ್ ಔಟ್. ಸರಿ ಸರ್, ನಾಳೆಯಿಂದ ಟೈ ಹಾಕೊಂಡ್ ಬರ್ತೀನಿ. ಆದ್ರೆ ನನಗೆ ಒಂದು 20,000 ರೂಪೀಸು ಅಡ್ವಾನ್ಸ್ ಬೇಕಾಗಿತ್ತು. ಟೈ ತಗೊಳಕ್ಕೆ 20,000 ರೂಪಾಯಿ ಅಡ್ವಾನ್ಸ್? ಟೈ ತಗೊಳ್ಳೋದಕ್ಕಲ್ಲ ಸರ್, ಅದು ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇತ್ತು. ನೀವು ಒಂದು 20,000 ರೂಪೀಸ್ ಅಡ್ವಾನ್ಸ್ ಅಂತ ಕೊಟ್ರೆ ಮಂತ್ಲಿ ಸ್ಯಾಲರಿಲಿ ಕಟ್ ಮಾಡ್ಕೊಳ್ಳಿ ಸರ್. ಇಟ್ಸ್ ಓಕೆ. ಇಟ್ಸ್ ಓಕೆ ಏನಂತ ತಿಳ್ಕೊಂಡಿದ್ಯಾ? ನಾನೇನು ಬಡ್ಡಿ ವ್ಯವಹಾರ ಮಾಡ್ತಿದ್ದೀನಿ ಇಲ್ಲಿ? ನಿನ್ ಕಡೆಯಿಂದ ಸೇಲ್ಸ್ ಇಲ್ಲ, ಕೆಲಸದ ಮೇಲೆ ಜವಾಬ್ದಾರಿ ಇಲ್ಲ, ಡಿಸಿಪ್ಲಿನ್ ಅಂತೂ ಕೇಳಬೇಡ. ಅಂತದ್ರಲ್ಲಿ ಈಗ ಬಂದು ಅಡ್ವಾನ್ಸ್ ಕೇಳ್ತಾ ಇದ್ಯಾ? ನಾನ್ ಕೊಡಕ್ಕೂ ಬಿಡಲ್ಲ. ಶ್ರದ್ಧೆನ ಕೆಲಸದಲ್ಲಿ ತೋರಿಸಿದ್ರೆ ಅಕೌಂಟ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಗಾಟ್ ಇಟ್? ಐ ಸೇ ಗಾಟ್ ಇಟ್. ಕೂಲ್ ಡೀಲ್. ಕೂಲ್. ಕೂತ್ಕೋಬೇಕಾ? ಇನ್ನೂ ಇಲ್ಲ ನಿಂತಿದ್ಯಾ? ಡೀಲ್. ಹ್ಯಾವ್ ಸಮ್ ವಾಟರ್. ಸರ್, ಆಕ್ಚುಲಿ ನೀವು ಕುಡಿಸಿ. ಎಲ್ಲ ಗೊತ್ತಿರೋ ನಿನಗೆ ನನ್ ಕಷ್ಟ ಮಾತ್ರ ಗೊತ್ತಾಗಲ್ಲ. ನಿಮ್ ತಂದೆ ಕಾಶಿ ಯಾತ್ರೆ ಹೋಗೋದ್ರ ಬಗ್ಗೆನಾ? ಓ, ಮನ್ಸಿನ ಮಾತು ಕೇಳಿಸ್ಬಿಡ್ತಾ ನಿನಗೆ? ಕೇಳಿಸಿದ್ರೆ ತಾನೇ ಏನ್ ಪ್ರಯೋಜನ? ಕಡೆಗೆ ನಿನ್ ಮುಂದೆ 2 ದಾರಿ ಇದೆ, ಒಂದು ಒಳ್ಳೆ ದಾರಿ, ಇನ್ನೊಂದು ಕೆಟ್ಟ ದಾರಿ. ಆಯ್ಕೆ ನೀನೇ ಮಾಡ್ಕೊಂತ ನನಗೆ ಬಿಟ್ಬಿಡ್ತೀಯ. ಸ್ನೇಹಿತನಾಗಿ ನನ್ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ನನ್ನ ಸ್ನೇಹಿತನ ನಾನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ಆದ್ರೆ ನನ್ನ ಸ್ನೇಹಿತನೇ ನನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ. ಆದ್ರೆ ನಾನು ನಿನ್ ಹಾಗಲ್ಲ. ನನಗೇನಾದ್ರೂ ಬಂಪರ್ ಲಾಟ್ರಿ ಹೊಡಿಬೇಕು, ಮೊದ್ಲು ನಿನ್ ಹತ್ರ ಬಂದು ನಿನ್ ಕಷ್ಟ ಏನು ಅಂತ ಕೇಳಿ ಸಾಲ್ವ್ ಮಾಡ್ಬಿಡ್ತೀನಿ. ನೀನ್ ಎಷ್ಟೇ ಸುತ್ತಿ ಬಳಸಿ ಬಂದ್ರು ನನ್ನ ಉತ್ತರ ಒಂದೇ. ನಿನ್ ಮನ್ಸು ಏನ್ ಹೇಳುತ್ತೆ ಅದನ್ ಮಾಡು. ಗೊತ್ತು. ಮೊದ್ಲು ಗಾಡಿಗೊಂದ್ ದಾರಿ ತೋರ್ಸಪ್ಪ. ಇಲ್ಲಿ ನೋಡು. ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಪೆಟ್ರೋಲ್ ಬಂಕ್, ಭೂಮಿಗೆ ನೂಡಲ್ಸ್ 2 ನಿಮಿಷದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ, ಆದ್ರೆ 10 ನಿಮಿಷ ಆದ್ರೂ ಮುಗಿಯಲ್ಲ. ಆದ್ರೆ ನೀನು ಹೇಳಿದ ತಕ್ಷಣ ವರನ ಟಕ್ಕಂತ ಕೊಟ್ಬಿಟ್ಟೆ. ಹಾಗೆ ಪೆಟ್ರೋಲ್ ಹಾಕ್ಸೋದಕ್ಕೆ ಒಂದು 200 ರೂಪೀಸ್
ಪ್ರಾಯೋಜಕರೇ ಪತ್ತೆ ಇಲ್ವೇ ಭಗವಂತ? ಸರಿ, ನೀನ್ ದಾರಿ ಅಷ್ಟೇ ತೋರ್ಸೋದು, ಟೋಲ್ ನಾವೇ ತಾನೇ ಕಟ್ಕೋಬೇಕು. ವಿಶ್ವೇಶ್ವರಾಯ ನರಕಾಂಡವತಾರಣಾಯ ಅಪ್ಪ ಇಲ್ಲೇ ಕರುಣಾಮೃತಾಯ. ನಾನು ನೋಡಿದ ತಕ್ಷಣ ಕಾಶಿ ಟಿಕೆಟ್ ಬಗ್ಗೆನೇ ಕೇಳ್ತಾರೆ. ಕರುಣಾಮೃತಾಯ ಶಶಿಶೇಖರ ಧಾರಣಾಯ ಒಳಗೋಗ್ಬಿಡ. ಕರ್ಪೂರಿ ಕಾಂತ ಧವಳಾಯ ಜಟಾಧರಾಯ ಬುದ್ಧಗಾದಿತ್ವ ಕಂಕಣಾಯ. ಓ ಇವು ಬಡ್ಡಿಯೇನೋ? ಓ ಅಪ್ಪ, ನೀನ್ ಇಲ್ಲೇ ಇದ್ಯಾ? ನಾನು ಗಮನಿಸ್ಲೇ ಇಲ್ಲ. ಯಾವ್ದೋ ಜ್ಞಾನದಲ್ಲಿ. ಆರಾಮಾಗಿದ್ಯಾ? ನನ್ಗೇನಾಗಿದ್ಯೋ? ಎಲ್ಲಿ ಸಬಿಡ್ಕೋ. ನಿನ್ನಂತ ಮಗ ಇರ್ಬೇಕಾರೆ ನನಗೇನು ಆಗಲ್ಲ ಕಣೋ. ಬೇಕಾದ್ರೆ ಬೆಟ್ಟನ್ನೇ ಪುಟ್ಟಿ ಪುಡಿ ಪುಡಿ ಮಾಡಿ ಪ್ಲಾಸ್ಟಿಕ್ ಚೀಲ ತುಂಬ್ಕೊಂಡ್ಬಂದ್ಬಿಡ್ತೀನಿ. ಅಪ್ಪ, ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ, ಚೀಲ ಎಲ್ಲ ಬೇಡ. ದಡ ದಡ ದ ಸುಮ್ಮನೆ ಬಾಯಿ ಮಾತಾಗುತ್ತೆ. ಅಂದಾಗೆ ಕಾಶಿಗೆ ಟಿಕೆಟ್ ಬುಕ್ ಮಾಡಿಸಿದ್ಯಾ? ಟಿಕೆಟ್ ಅದು ಆಫೀಸಲ್ಲಿ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತಪ್ಪ, ಅದಕ್ಕೆ. ಹೌದಾ, ಪರವಾಗಿಲ್ಲ ಬಿಡು. ಇವತ್ತಲ್ಲ ನಾಳೆ ಬುಕ್ ಮಾಡಿಸಿದ್ರಾಯ್ತು ನೋಡು. ಆಮೇಲೆ AC ಬೋಗಿನಿ ಬುಕ್ ಮಾಡಬೇಡ, ಜನರಲ್ ಬೋಗಿನಿ ಬುಕ್ ಮಾಡಿಸು. ಯಾಕೆಂದ್ರೆ ಅಲ್ಲಿ ಸಾಕಷ್ಟು ಜನ ಇರ್ತಾರೆ. ಅವ್ರ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ದಾರಿ ತಗದೇ ಗೊತ್ತಾಗೋದಿಲ್ಲ. ಅಂದಾಗೆ ನಾಳೆ ಬುಕ್ ಮಾಡಿಸ್ತೀಯ ತಾನೆ? ಜಾಣ ಗಿರಿಜಾ, ಗಿರಿಜಾ. ಸಾಯೋಳಗಾಗಿ ನಿನ್ನ ನೋಡ್ಬೇಕಪ್ಪ, ಇಲ್ದ ಹೋದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಮಕ್ಕಳು ಮಲಗ್ಬಿಟ್ರ? ಆಗ್ಲೇ ಮಲ್ಕಿದ್ರು. ನಿನ್ನ ಅಸಹಾಯಕತೆನ ತೋರಿಸೋದಕ್ಕೆ ಕಷ್ಟ ಬರ್ತಿದೆ ಅನ್ಕೊಂಡ್ಯಾ? ಖಂಡಿತ ಇಲ್ಲ. ನಿನ್ನೊಳಗಿನ ಶಕ್ತಿನ ಹುಡುಕ್ಬೇಕು ಅಂತ ಅದು ಪ್ರಯತ್ನ ಪಡ್ತಿದೆ. ಅವಮಾನ ಅಪಮಾನ ಬಂದರೆ ಬರಲೇ ಯೂಸಫ್, ಎವ್ರಿ ಡೇ ಓವರ್ ಟೈಮ್ ಡ್ಯೂಟಿ ಮಾಡ್ತಾನೆ ಇದ್ದೀರಾ, ಇವತ್ತು ಮನೆಗೆ ಹೋಗಲ್ಲ? ಮನೆಗೆ ಹೋಗ್ಬಾರ್ದು ಅಂತೆಲ್ಲ ಏನೂ ಇಲ್ಲ, ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ. ಅಲ್ಲಿ ನೋಡಿ ಸಾರ್, ಓವರ್ ಟೈಮ್ ಮಾಡ್ತಾ ಇದ್ದಾನೆ. ಚಡ್ಡಿ ಮಾರುವ ಮಗನ ಅಂತ ಹೇಳಿದ್ರೆ ನನ್ನ ಮುಂದೆ ಬಹಳಷ್ಟು ಕೆಲಸ ಮಾಡ್ಲಿಕ್ಕತ್ತೀನಿ ಅನ್ನೋ ತರ ನನಗ ಬಕೆಟ್ ಹಿಡಿಲಿಕ್ಕತ್ತಾನ. ಪ್ರಮೋಷನ್ ಕೊಡ್ಬಾರ್ದು. ಏ ಬಾಬು, ಎಂ ಬಾಬು. ಆಯ್ತು ಎಂ ಬಾಬು. ಸ್ಯಾಲ್ರಿ ಬಂತಾ ಬಾಬು? ನನ್ನ ಕಷ್ಟಗಳು ನನಗೆ, ಸ್ಯಾಲ್ರಿಗಳಂತೆ ಸ್ಯಾಲ್ರಿಗಳು. ಎಲ್ಲ ಹೊಟ್ಟೆ ತುಂಬಿರು. ಮಾರ್ಗಿ ಅವ್ರೆ, ಸ್ಯಾಲ್ರಿ ಬಂತಾ? ಇಲ್ಲ, ಚೆಕ್ ಮಾಡ್ಬೇಕು. ಯಾಕೆ ಇಷ್ಟೊಂದು ಅರ್ಜೆಂಟ್? ಅರ್ಜೆಂಟ್ ಇರೋರು ಆಟೋ ಕಾಯ್ತಾರೆ, ಎಮರ್ಜೆನ್ಸಿ ಇರೋರು ಆಂಬುಲೆನ್ಸೇ ಕಾಯ್ತಾರೆ.
ಅಲ್ವಾ ಶಿವು? ಕರೆಕ್ಟಾಗಿ ಹೇಳಿದ್ರಿ ಸರ್. ಅಯ್ಯೋ ನಾನ್ ನೋಡಿ ಡ್ರಾಪ್ ಕೊಡೋರ್ ಗಾಡಿಯಲ್ಲಿ ಕೂತ್ಕೊಂಡು ಕ್ಯಾಬ್ ಯಾವಾಗ ಬರುತ್ತೆ ಅಂತ ಅವರನ್ನೇ ಕೇಳ್ತಾ ಇದ್ದೀನಿ. ಅಂದ್ರೆ ಓಹೋ, ಕಂಪ್ಯಾರಿಸನ್ ಅರ್ಥ ಆಗ್ಲಿಲ್ವಾ? ಹೋಲಿ ಬಿಡಿ ಸರ್. ನೀವೇ ಅಕೌಂಟೆಂಟು, ಡೈರೆಕ್ಟ್ ಆಗಿ ಸ್ಯಾಲರಿ ನಿಮ್ಮ ಹತ್ರ ಕೇಳದ್ಬಿಟ್ಟು ಇವರೆಲ್ಲರನ್ನು ಕೇಳ್ತಾ ಇದ್ದೀನಿ, ಸ್ಯಾಲರಿ ಯಾವಾಗ ಬರುತ್ತೆ? ಕರೆದ ತಕ್ಷಣ ಹೆಂಡ್ತಿನೇ ಬರಲ್ಲ, ಇನ್ ಸಂಬಳ ಬರುತ್ತೀನೆಯ ಯೋಚನೆ ಮಾಡ್ಬೇಡ, ಬರುತ್ತೆ. ಕಾಯ್ಬೇಕಪ್ಪ, ಭಗವಂತ ಒಳ್ಳೇದ್ ಮಾಡ್ತಾನೆ. ಏನ್ ಒಳ್ಳೇದ್ ಮಾಡ್ತಾನೋ ಏನೋ, ಒಟ್ನಲ್ಲಿ ನನಗೆ ಸ್ಯಾಲರಿ ಬಂದ್ಬಿಟ್ರೆ ಅದೇ ಒಳ್ಳೇದಾದಂಗೆ. ಏನ್ ಕೆಮ್ಮಪ್ಪ ಇದು ಭಗವಂತ. ನಾನು ಅದನ್ನೇ ಕೇಳಬೇಕು ಅನ್ಕೊಂಡೆ. ಓ ಭಗವಂತ, ಇದೇನಿದು ನಾನ್ ಕೇಳೋ ಪ್ರಶ್ನೆನ ನೀನ್ ನನ್ನನ್ನೇ ಕೇಳ್ತಾ ಇದೆಯಲ್ಲ? ಮಾಡ್ಕೊಂಡಿದ್ದು ನೀನೇ ಅಲ್ವಾ ಶಿವಪ್ರಸಾದ್, ಉತ್ತರನು ನೀನೇ ಕೊಡ್ಬೇಕು. ಅಯ್ಯೋ ನಾರ್ಮಲ್ ಕೆಮ್ಮು ಭಗವಂತ, ಕಾಫ್ ಸಿರಪ್ ತಗೊಂಡ್ರೆ ಸರಿ ಹೋಗ್ಬಿಡುತ್ತೆ. ಹಾ, ನಾನೇ ನಿನ್ನ ಭೇಟಿ ಆಗ್ಬೇಕು ಅಂತ ಅನ್ಕೊಂಡಿದ್ದೆ, ನೀನೇ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ. ಭಗವಂತ, ನಿನಗೆ ಒಂದು ಗುಡ್ ನ್ಯೂಸ್. ನನಗೆ 20,400 ರೂಪಾಯಿ ಇನ್ಸೆಂಟಿವ್ ಬಂತು. ಅಯ್ಯೋ ನಾನ್ ನೋಡು, ಇದು ನನಗ್ ಗುಡ್ ನ್ಯೂಸ್, ನಿನಗ ಹಾಗಂತ ಯಾರು ಹೇಳಿದ್ರು? ನೀನ್ ಹೇಳಿದ ವಿಷಯಕ್ಕಿಂತ ನಿನ್ ಮುಖದಲ್ಲಿರೋ ಸಂತೋಷ ನೋಡಿ ನಿನಗಿಂತ ಜಾಸ್ತಿ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಭಗವಂತ. ಹುಷಾರು ಶಿವಪ್ರಸಾದ್, ಎಲ್ಲನೂ ಸಮವಾಗಿದ್ರೆ ಸರಿಯಾಗಿರುತ್ತೆ, ಹೆಚ್ಚು ಕಡಿಮೆ ಆದ್ರೆ ಯಾವುದು ಸರಿ ಇರಲ್ಲ. ಭಗವಂತ, ನೀನು ವ್ಯಂಗ್ಯವಾಗಿ ಕಾಲೆಳಿತಾ ಇದೆ ಅಂತ ಗೊತ್ತಾಗ್ತಾ ಇದೆ, ಆದ್ರೆ ಯಾವ ವಿಷಯಕ್ಕೆ ಅಂತ ಗೊತ್ತಾಗ್ಲಿಲ್ಲ. ದುಡ್ಡೊಂದೇ ಸಂಪತ್ತಲ್ಲ ಶಿವಪ್ರಸಾದ್, ಆರೋಗ್ಯ ಕೂಡ ಅದಕ್ಕಿಂತನೂ ಕಾಸ್ಟ್ಲಿ. ಅದನ್ನ ಕೈಯಾರೆ ಹಾಳು ಮಾಡ್ಕೋಬೇಡ ಅಂತ ಹೇಳಿದೆ ಅಷ್ಟೇ. ಎಲ್ಲದಕ್ಕಿಂತ ಮುಖ್ಯವಾದ್ದು ನೆಮ್ಮದಿ. ಭಗವಂತ, ನೆಮ್ಮದಿ ಕೊಂಡ್ಕೊಳಕ್ಕೂ ದುಡ್ಡಿರ್ಬೇಕು. ನಮ್ ಮಿಡಲ್ ಕ್ಲಾಸ್ ಲೈಫೇ ಅಷ್ಟು. ಪಾಪ ನಮ್ಮಪ್ಪ ಜೀವನದಲ್ಲಿ ಇವತ್ತರೆಗೂ ಏನೂ ಕೇಳಿರ್ಲಿಲ್ಲ. ಕಾಶಿ ಯಾತ್ರೆಗೆ ಹೋಗ್ಬೇಕು ಅಂತ ಕೇಳಿದ್ರು, ಆ ಆಸೆನೂ ನೆರವೇರಿಸ್ಲಿಲ್ಲ ಅಂದ್ರೆ ನಾನಿನ್ನೆಂತ ಮಗ. ನೀನೇ ಹೇಳ್ತಿರ್ತೀಯಲ್ಲ, ನಮ್ ಮನ್ಸಲ್ಲಿ 2 ದನಿ ಇರುತ್ತೆ, ಒಂದು ಸರಿ ಇನ್ನೊಂದು ಊಫಿ ಅಂತ. ನನಗ್ ಸರಿ ಅನ್ಸಿದ್ದನ್ನ ನಾನ್ ಮಾಡಿದೀನಪ್ಪ. ಇನ್ನ ಆರೋಗ್ಯನ ಅದು ಚೆನ್ನಾಗೇ ಇರುತ್ತೆ. ಯಾಕೆ ಹೇಳು? ಅಕೌಂಟ್ ಅಲ್ಲಿ ದುಡ್ಡಿರುತ್ತಲ್ಲ. ನನ್ ಮಾತಲ್ಲಿ ನನ್ನನ್ನೇ ಸಿಕ್ಕಾಕ್ಸಿದ್ಯಲ್ಲ ಶಿವಪ್ರಸಾದ್. ಅಯ್ಯೋ ಹಾಗಲ್ಲ ಭಗವಂತ. ಓ, ನನಗೆ ಟೈಮ್ ಆಯ್ತು, ನಾನೀಗ ಕಾಶಿಗೆ ಟಿಕೆಟ್ ಬುಕ್ ಮಾಡಿಸ್ಬೇಕು, ಲಗೇಜ್ ಪ್ಯಾಕ್ ಮಾಡ್ಕೋಬೇಕು, ತುಂಬಾ ಕೆಲಸ ಇದೆ. ನಾನು ನಿನ್ನ ಕಾಶಿಲೇ ಭೇಟಿ ಆಗ್ತೀನಿ. ಭಗವಂತ, ನಿನ್ನ ಆರೋಗ್ಯ ಜೋಪಾನ. ಬರ್ತೀನಿ. ಬಾಯ್ ಭಗವಂತ. ನಂದು ರ್ಯಾಂಕಿಂಗ್ ತುಂಬಾ ಚೆನ್ನಾಗಿದೆ ಅಂತ ಬರೀ ಬೇಸಿಕ್ ಫೀಸ್ ಕಟ್ಟಿ ಮಿಕ್ಕಿದೆಲ್ಲ ನಾವೇ ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗಿರೋ ಪರಿಸ್ಥಿತಿಯಲ್ಲಿ ಅಪ್ಪ ಅದನ್ನು ಕಷ್ಟ ಅಂತ ಹೇಳ್ತಿದ್ದಾರೆ. ಸೋಮಣ್ಣ, ಕಾಲೇಜ್ ಫೀಸ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಇದರಲ್ಲಿದೆ. ಸರ್, ನಾನು ದುಡ್ಡು ಕೇಳಕ್ ಬರಲಿಲ್ಲ ಸರ್. ನೀನೇನು ಹೇಳ್ಬೇಡ. ಮಕ್ಕಳು ಓದೋ ಕಾಲದಲ್ಲಿ ಓದ್ಬಿಡ್ಬೇಕು. ಯಾಕೆ ಅವನು ನಿನ್ನ ಹಾಗೆ ಕಷ್ಟ ಪಡೋದನ್ನ ನೋಡ್ಬೇಕಾ ನೀನು? ಇವನ್ ಚೆನ್ನಾಗಿ ಓದಿದ್ರೆ ನಾಳೆ ದಿನ ಎಷ್ಟೋ ಜನಕ್ಕೆ ಕೆಲಸ ಕೊಡೋ ರೇಂಜ್ಗೆ ಇವನು ಬೆಳಿಬಹುದು. ಬೇಡ ಅನ್ಬೇಡ. ಅಪ್ಪ, ನಾನಿದನ್ನ ದಾನ ಅಂತ ಕೊಡ್ತಾ ಇಲ್ಲ. ನಿನಗೆ ಯಾವಾಗ ಆಗುತ್ತೋ ಆವಾಗ ವಾಪಸ್ ಕೊಡು. ಆದ್ರೆ ಅವನು ಓದನ್ ಮಾತ್ರ ನಿಲ್ಲಿಸ್ಬೇಡ. ಅವನು ಎಲ್ಲಿವರೆಗೂ ಓದ್ತಾನೋ ಅಲ್ಲಿವರೆಗೂ ಚೆನ್ನಾಗಿ ಓದ್ಲಿ. ಮುಂದೆ ದೇವರಿದ್ದಾನೆ. ಅಯ್ಯೋ ಆಳ್ಬೇಡಪ್ಪ ನೀನು. ತಗೋ. ಅಯ್ಯೋ ತಗೊಳಪ್ಪ.
ಥ್ಯಾಂಕ್ಸ್. ಒಳ್ಳೇದಾಗ್ಲಿ, ಇದೆಲ್ಲ ಮಾಡಬಾರ್ದಪ್ಪ ನೀನು. ನೋಡು, ನಿಮ್ಮಪ್ಪ ನಿನ್ನನ್ನು ಸಾಕಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ಉತ್ತರ ನಿನ್ ರಿಸಲ್ಟ್ಸ್ ಮುಖಾಂತರ ಕೊಡಬೇಕು, ಸರಿನಾ? ಓದ್ತೀನಿ ಸರ್, ಖಂಡಿತ ಚೆನ್ನಾಗಿ ಓದ್ತೀನಿ. ಗ್ಯಾರಂಟಿ ಒಳ್ಳೆ ರಿಸಲ್ಟ್ ತೆಗಿತೀನಿ ಸರ್. ದೇವ್ರು ಬಂದಾಗ ಬಂದು ನಮ್ಗೆ ಉಪಕಾರ ಮಾಡಿದ್ದೀರಾ. ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಸರಿ, ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ಬರ್ತೀವಿ. ಬಾಯ್ ಅಣ್ಣ. ಕಾಶಿಗೆ ಅಂತ ಕೂಡಿಟ್ಟ ದುಡ್ಡನ್ನ ಅವ್ರು ಕೊಟ್ಬಿಟ್ಟೆ. ಕಾಶಿಗೆ ಹೋಗೋಕ್ಕಾಗಲ್ಲ ಅಂತ ಇವ್ರಿಗೆಲ್ಲ ಹೇಗೆ ಹೇಳಿ? ಅಪ್ಪ, ಸಾರಿ, ಯಾತ್ರೆಗೆ ಇನ್ನೊಂದ್ಸರಿ ಹೋಗೋಣವಾ? ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಏನಿದು ಮೈ ಸುಡುತ್ತಿದೆ, ಜ್ವರ ಬಂದಾಗಿದೆಯಲ್ಲೋ? ದೇವ್ರೆ ಮೈ ಸುಡ್ತಾ ಇದೆಯಲ್ರಿ, ಹೇಳುತ್ತಾನೆ. ಓ ಗಿರಿ, ಮೈ ಸುಡ್ತಾ ಇದೆ ಅಷ್ಟೇ, ಆದ್ರೆ ನನ್ನ ಒಳಗೆ ಏನು ಅನ್ನಿಸ್ತಾ ಇಲ್ಲ. ನಾನು ಆರಾಮಾಗೇ ಇದ್ದೀನಿ. ಅಲ್ಲೋ ಹುಚ್ಚ, ನಿನಗೆ ಹುಷಾರಿಲ್ದೇ ಇದ್ರು ನನ್ನ ಆಸೆ ಪ್ರಕಾರ ನಮ್ಮೆಲ್ಲರನ್ನೂ ಕರ್ಕೊಂಡು ನೀನು ತೀರ್ಥಯಾತ್ರೆಗೆ ಹೊರಟಿದ್ಯಲ್ಲ. ಬೇಡ ಬೇಡ, ನಿನ್ನ ಒಳ್ಳೆ ಮನಸ್ಸಿನಲ್ಲೇ ಭಗವಂತನ ಕಂಡ್ಬಿಟ್ಟೆ. ನಿನ್ನಂಥ ಮಗನ ಪಡೆಯೋದಕ್ಕೆ ನಾನೆಷ್ಟು ಪುಣ್ಯ ಮಾಡಿದ್ನಯ್ಯ. ನೀವು ಕಾಶಿಗೆ ಹೊರಟಿದ್ದೀರಿ ಅಲ್ಲ? ಹೌದು, ಹೊರಡ್ಬೇಕಂತಾನೆ ಅನ್ಕೊಂಡಿದ್ವಿ. ಆದ್ರೆ ಮುಂದಿನ ಸಲ ಹೋದ್ರಾಯ್ತು ಅಂತ ನಿರ್ಧಾರ ಮಾಡ್ಕೊಂಡ್ವಿ. ಯಾಕಕ್ಕ, ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ತೊಂದರೆ ಎಲ್ಲ ಏನೂ ಇಲ್ಲ. ಅದು ಇವ್ರಿಗೆ ಅರ್ಜೆಂಟ್ ಆಗಿ ಆಫೀಸ್ ಕೆಲಸ ಬಂದ್ಬಿಡ್ತು. ಈಗ ನಂಗೂ ಅರ್ಜೆಂಟ್ ಆಗಿ ಹೊಟ್ಟೆ ಹಸುತ್ತಿತ್ತು, ತಿಂಬುಕ್ಕೆ ಎಂತಾರು ಕೊಡಿ ಮಾರ್ರ. ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ? ಯಾತ್ರೆಗೆ ಅಂತ ತಿಂಡಿ ಕಟ್ಕೊಂಡಿದ್ವಿ, ಅದನ್ನ ಎಲ್ಲರೂ ತಿನ್ನೋಣ. ಬನ್ನಿ 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 ಪಾಪ. ನೀನೇ ಕೊಡಪ್ಪ, ನಿಂದು ಅದೃಷ್ಟದ ಕೈ. ಸ್ಕಂದ, ಬೇಜಾರು ಮಾಡ್ಕೋಬೇಡ. ನೆಕ್ಸ್ಟ್ ಟೈಮ್ ಖಂಡಿತ ಕರ್ಕೊಂಡು ಹೋಗ್ತೀನಿ, ಓಕೆನಾ? ನಾಟ್ ಓಕೆ. ಯಾಕೆ? ನೀನು ಕರ್ಕೊಂಡು ಹೋಗೋದ್ರ ಜೊತೆಗೆ ರಿಮೋಟ್ ಕಾರ್ ಕೊಡ್ಸಿದ್ರೆ ಓಕೆ. ಕೊಡಿಸ್ತೀನಿ. ನನಗೆ ಕೊಡಲ್ವ ಶಿವಪ್ಪ ಸರ್? ತುಂಬಾ ರುಚಿಯಾಗಿದೆ. ಅಂದ ಹಾಗೆ ನಿನ್ ಪುಣ್ಯ ನಿನಗೆ ಸಿಕ್ತು. ಮಿಸ್ಟರ್ ಶಿವಪ್ರಸಾದ್, ಆಫೀಸ್ ಅವರ್ಸಲ್ಲಿ ಹೆಸರಿನ ಟೀಗೆ ಹೋಗೋದು? ಅಯ್ಯೋ, ಟೀಗೆ ಹೋಗ್ತಾ ಇಲ್ಲ ಸರ್. ಮೆಹ್ತಾ ಟೆಕ್ಸ್ಟೈಲ್ಸ್ ಅವ್ರಿಗೆ ಡೆಮೋ ಪೀಸ್ ಬೇಕಂತೆ, ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ಬರಕ್ ಹೋಗ್ತಾ ಇದ್ದೀನಿ. ಲಂಚ್ ಬ್ಯಾಗ್ ಬೇರೆ ತಗೊಂಡೋಗ್ತಾ ಇದೆಯಾ? ಕೆಲಸ ಮುಗಿಸ್ಕೊಂಡು ಹಾಗೆ ಮನೆಗೆ ಹೋಗೋ ಪ್ಲಾನಾ? ಅವೆಲ್ಲ ನಡೆಯಲ್ಲ. ಕೆಲಸ ಮುಗಿಸ್ಕೊಂಡು ಆಫೀಸ್ಗೆ ಬಂದು ಆಫೀಸ್ ಅವರ್ಸ್ ಮುಗಿಸ್ಕೊಂಡು ಆಮೇಲೆ ಹೋಗ್ಬೇಕು, ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಏನ್ ಗೊತ್ತಾಯ್ತು? 5:30 ಆದ್ರೆ ಸಾಕು, ಬ್ಯಾಗ್ ತಗಲಾಕೊಂಡು ಹೊರಟು ನಿಂತಿರ್ತೀರ. ಇರ್ರೆಸ್ಪಾನ್ಸಿಬಲ್ ಇಡಿಯಟ್ಸ್. ಇಡೀ ಆಫೀಸಲ್ಲಿ ನೀನೊಬ್ಬರೇ ಜಾಸ್ತಿ ಬಯಸ್ಕೊಳ್ಳೋದು, ಆದ್ರೂ ಬುದ್ಧಿ ಬರಲಿಲ್ಲ. ಅಲ್ಲ ಯಾರು? ಇವತ್ತು 5:15 ಆದ ತಕ್ಷಣ ಸೀದಾ ಆಫೀಸ್ ಬಿಟ್ಟು ಮನೆಗೆ ಬರ್ಬೇಕು. ಓಕೆ ಓಕೆ, ಐ ವಿಲ್ ಬಿ ದೇರ್. ಅಲ್ಲಿ ಇಲ್ಲಿ ಅಂತ ಅಲಿಯಕ್ ಹೋದೋ ಮುಕ್ಕ ಮೂತಿ ಕಿತ್ತಾಕ್ಬಿಡ್ತೀನಿ, ಗೊತ್ತಾಯ್ತಾ? ಅಷ್ಟೊಂದು ಮರ್ಯಾದೆ ಬೇಡ. ಐ ವಿಲ್ ಬಿ ದೇರ್ ಬೈ 5:30 ಎಕ್ಸಾಕ್ಟ್ಲಿ. ಬಾಯ್ ಬಾಯ್. ಇನ್ನು ಯಾಕೆ ಇಲ್ಲಿ ನಿಂತಿದ್ಯಾ?
ಅಲ್ಲ ಸರ್ ಅದೇನೋ 5:30 ಅಂತ ಹೇಳ್ತಾ ಇದ್ರಿ. ನನ್ನ ಹೆಂಡತಿ ಬೈದಿದ್ದನ್ನ ಕತ್ ಕೇಳಿಸ್ಕೊಂಡ. ಅಯ್ಯೋ ನಿಮ್ ಹೆಂಡತಿನೂ ನನ್ನನ್ನು ಬೈದ್ರ ಸರ್? ನಿನ್ನಲ್ಲ ಕಣಯ್ಯ, ನನ್ನನ್ನ. ಓ ಸಾರಿ ಸರ್, ಅದು ನನಗೆ ಕೇಳಿಸಿರ್ಲಿಲ್ಲ. ಆಕ್ಚುಲಿ ನಾನು ನಿಂತ್ಕೊಂಡಿದ್ದು ಒಂದು ಡೌಟ್ ಕೇಳಕ್ಕೆ. ಈಗ 5:30 ಆದ್ಮೇಲೆ ನಾವು ಮನೆಗೆ ಹೋಗ್ಬೇಕಾ ಬೇಡವಾ ಸರ್? 5:15 ಆದ್ಮೇಲೆ ಮನೆಗಾದ್ರೂ ಹೋಗು, ಸುಡುಗಾಡ್ಗಾದ್ರೂ ಹೋಗು, ನನ್ನನ್ನೇನು ಕೇಳ್ತೀಯ? ಆದ್ರೆ ಮೊದಲು ಮೆಹ್ತಾ ಟೆಕ್ಸ್ಟೈಲ್ಸ್ ಹೋಗಿ ಆಫೀಸಿಗೆ ಬಂದು ಆಮೇಲೆ ಮನೆಗೆ ಹೋಗು. ಇಡಿಯಟ್, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ. ಅವ್ರ ಹೆಂಡತಿ ಅವ್ರಿಗೆ ಬೈದ್ರು, ಆದ್ರೂ ನನಗೆ ಬೈತ. ಎಲ್ಕ ಯಾಕ ಏನ್ಕಂತ ಕೇಳ್ಬೇಡಪ್ಪ ಅನ್ಸುತ್ತೆ ಬಾ. ಏಯ್ ನಾನು ಮೆಹ್ತಾ ಟೆಕ್ಸ್ಟೈಲ್ಸ್ ಹೋಗ್ಬೇಕು. ಅದಕ್ಕೆ ಹೋಗ್ಬಿಟ್ಟು ಹೋಗಲ್ಲಪ್ಪ, ಈಗ ಅರ್ಜೆಂಟ್ ಹೇಳೋ ಟೈಮ್ ಇಲ್ಲ, ಬಾ ನನ್ನ ಜೊತೆ. ಏ ಬಾಬು. ಏ ಬಾಬು ಅಲ್ಲಪ್ಪನೇ ಎಂ ಬಾಬು, ಮಾಲೂರ್ ಬಾಬು. ಮತ್ತೆ ಯಾಕೋ ಇಲ್ಲಿ ಕರ್ಕೊಂಬಂದೆ? ನಿಕ್ಕರ್ ಕಂಪ್ನಿಲಿ ಕೆಲಸ ಮಾಡೋರು ಪದೇ ಪದೇ ಕುಕ್ಕರ್ ತಗೋಬೇಕು ಅಂತ ರೂಲ್ಸ್ ಮಾಡೋರ? ಅದಕ್ಕಲ್ಲಪ್ಪ, ಅವತ್ತು ನಾವು ಕುಕ್ಕರ್ ಡಬ್ಬಗಳು ತಗೊಂಡಿದ್ದಕ್ಕೆ ಲಕ್ಕಿ ಕುಕ್ಕರ್ಗಳು ಕೊಟ್ರಲ್ಲ, ಇವತ್ತು ರಿಸಲ್ಟ್ಗಳು ಅಲ್ಲೋಡ ಜನಗಳು ಹೆಂಗ್ ಸೇರಿದ್ದಾರೆ. ಬಾ ನಮ್ ಲಕ್ಕ ಹೆಂಗೆ ನೋಡೋಣ. ಅಯ್ಯೋ ಬರುತ್ತೆ ಅಂತ ಮನೇಲಿ ಬೇಜಾನ್ ಬಿಲ್ಡಪ್ ಕೊಟ್ಬಿಟ್ಟಿದ್ದೆ, ಬರ್ಲಿಲ್ಲ ಅಂದ್ರೆ ಹೆಂಗೋ ವಿಷಯನ ಮುಚ್ಚಾಕ್ಬಿಡ್ತೀನಿ, ಮೇಂಟೈನ್ ಆಗುತ್ತೆ. ಯಪ್ನೆ ಮೈಂಡ್ ವೈಸ್ ಅನ್ಕೊಂಡು ಓಪನ್ ಆಗೇ ಮಾಡ್ತಾ ಇದೆಯಾ? ಬಾ ಏನ್ ಮೈ ನೋಡ್ಕೊಂಬೋಣ. ನೋಡಿದ್ರಪ್ಪ ಎಲ್ಲ ಕೈಗಳಲ್ಲಿ ಕುಕ್ಕರ್ಗಳನ್ನ ಹೆಂಗ್ ಹಿಡ್ಕೊಂಡು ನಿಂತವ್ರೆ ಅಂತ. ಅಕ್ಕ ನಾ ಯಾವಾಗಲೂ ಇಲ್ಲಿಗೆ ಬರೋದು, ಯಾರು ಬರೀ ಕೈಗಳಲ್ಲಿ ಹೋಗಲ್ಲ, ಯಾರು ಹಿಡ್ಕೊಂಡೆ ಹೋಗೋದು. ಕೊಲ್ಲಾರಮ್ಮ ಒಳ್ಳೇದ್ ಮಾಡಮ್ಮ. ಯಾರೇ ಬಿಡ್ರಿ ಒಬ್ಬರಗಳ ಮನೆ ಬಿಡ್ರಿ, ಒಬ್ಬರಗಳ ಮನೆ ಬಿಡ್ರಿ ಬಿಡ್ರಿ. ಓ ಬಾಬು ಬನ್ನಿ 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 ಬನ್ನಿ. ಓ ಐರನ್ ಬಾಕ್ಸ್, ಇವ್ರಿಗೆ ಇದು ಐರನ್ ಬಾಕ್ಸ್ ಕೊಡು. ಕಂಗ್ರಾಚುಲೇಷನ್ಗಳು. ಐರನ್ ಬಾಕ್ಸ್ ಕೊಡು, ಐರನ್ ಬಾಕ್ಸ್ ಕೊಡು. ನಮ್ಮ ಫ್ರೆಂಡ್ಗೆ ಏನ್ ಮೈಂದ ನೋಡ್ಬಿಟ್ಟು ಕೂಪನ್ ಕೊಡಿ ನಿಮ್ದು. ಇಲ್ಲಿಗೆ ಬರ್ತೀವಿ ಅಂತ ಗೊತ್ತಿರ್ಲಿಲ್ಲ, ಮನೇಲೇ ಇದೆ. ನಿಮ್ಮ ಹೆಸರೇನು? ಶಿವಪ್ರಸಾದ್. ಶಿವಪ್ರಸಾದ್, ಒಂದ್ ನಿಮಿಷ. ಶಿವಪ್ರಸಾದ್ ಇವ್ರೆ, ನಿಮ್ ಮೊಬೈಲ್ದು ಕೊನೆ 5 ಡಿಜಿಟ್ ಹೇಳಿ. 5600. ನಿಧಾನ ಒಂದು 560003. ಸರ್ ನಿಮ್ಗೆ 50 ಲಕ್ಷ ಬಂದಿದೆ.